ಆ್ಯಪಲ್ಲು, ಬನಾನಾ, ಗ್ವಾವಾ, ಸೀಬೆಹಣ್ಣು ಈ ಥರ ಎಲ್ಲ ಕಚ್ಚಿ ತಿನ್ನಲಿ ಅಂತ ನಾನು ಹೇಳೋದು. ಆದಷ್ಟು ಕಟ್ ಮಾಡಿ ಕೊಡೋಕ್ಕಿಂತ ಇಡೀ ತಿಂದ್ರೇ ಒಳ್ಳೆಯದು ಅಂತ. ಸೊ ಅವಾಗೇನಾಗುತ್ತೆ, ಹಲ್ಲು ಸ್ಟಿಮ್ಯುಲೇಟ್ ಆಗುತ್ತೆ, ಆ ಏಜ್ ಅಪ್ರೋಪ್ರಿಯೇಟ್ ಟೈಮಲ್ಲಿ ಬೀಳುತ್ತೆ, ಹೊಸ ಹಲ್ಲು ನೀಟಾಗಿ ಬರುತ್ತೆ. ತುಂಬ ಜನ ನೋಡಿದ್ದೀನಿ ಬ್ರಷ್ ಮಾಡಿದ ತಕ್ಷಣ ತಿಂಡಿ ಮಾಡಿಸ್ತಾರೆ. ಆವಾಗ ಪೇಸ್ಟ್ ಹಾಕಿ ಬ್ರಷ್ ಮಾಡಿ ಪೇಸ್ಟಿಂದು ಇಫೆಕ್ಟೇ ಇರಲ್ಲ ಹಲ್ಲು ಮೇಲೆ. ಯಾಕಂದರೆ ಪೇಸ್ಟಲ್ಲಿ ಫ್ಲೂರೈಡ್ ಅನ್ನೋ ಅಂಶ ಇರುತ್ತೆ. ಅದು ಹಲ್ಲಿನ ಇನಾಮಲ್ ಅನ್ನೋ ಲೇಯರ್ನ ಸ್ಟ್ರಾಂಗ್ ಮಾಡುತ್ತೆ. ಹಲ್ಲು ಹಾಳಾಗಿದೆ, ಓಕೆ ಹುಳುಕಾಗಿದೆ, ಕ್ಯಾವಿಟಿ ಆಗಿದೆ, ಹೇಗೆ ಅದನ್ನು ಟ್ರೀಟ್ಮೆಂಟ್ ಮಾಡ್ಕೋಬೇಕು? ಸೊ ಏನು ತಿನ್ಬೋದು, ಬಟ್ ಬಾಯಿ ಮುಕ್ಕಳಿಸ್ಲಿ ಅಂತ ಹೇಳೋದು, ಇಲ್ಲ ನೀರು ಕುಡಿಯೋಕ್ಕೆ ಕೊಡಿ. ಸೊ ಫ್ಲಶ್ ಔಟ್ ಆಗಿ ಹೋಗಿಬಿಡುತ್ತೆ. ಸೊ ಮೇನ್ ಕನ್ಸರ್ನ್ ಆ ಫುಡ್ ಐಟಮ್ಸು ಹಲ್ಲು ಮೇಲೆ ಅಂಟ್ಕೊಬಾರ್ದು ಅಷ್ಟೇ. ಈಗ ಆರ್ಥೋಡಾಂಟಿಸ್ಟ್ ಅಥವಾ ನಾವು ವಕ್ರದಂಥವನ್ನು ಸರಿ ಮಾಡಬೇಕಾದ್ರೆ ಅದನ್ನು ಕಟ್ಟಿ ಹಿಂಗೆ ಎಳೆದು ಮತ್ತು ಟೈಟ್ ಮಾಡ್ತಾರಲ್ವ, ಹಲ್ಲನ್ನು ಮುಂದೆ ಬರೆದಿರೋ ಹಾಗೆ ಮಾಡ್ತಾರೆ ನನಗನ್ಸುತ್ತೆ. ಸೊ ಈಗ ಅಲೈನರ್ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಕೆಲಸನ ಮಾಡುತ್ತೆ, ಅದು ಹೆಂಗೆ ಮಾಡುತ್ತೆ? It is not like just one aligner will do the work. Oh, ಹೌದಾ? You have number of aligners. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿ ಇದ್ದಾರೆ ಮತ್ತು ಸಬ್ಜೆಕ್ಟ್ ಕೂಡ ತುಂಬ ವಿಶೇಷವಾಗಿದೆ. ಆ ಸಬ್ಜೆಕ್ಟ್ ಏನಂದರೆ, ಈಗ ನಾವು ಹಲ್ಲುಗಳ ಬಗ್ಗೆ ಯೋಚನೆ ಮಾಡಿದಾಗ ಅತಿ ಹೆಚ್ಚು ಹಲ್ಲನ್ನು ಹಾಳು ಮಾಡ್ಕೊಳ್ಳೋದು ಯಾರು ಅಂದರೆ ಮಕ್ಕಳೇ ಬೇಸಿಕಲಿ. ಆ ಮಕ್ಕಳ ಹಲ್ಲು ಹಾಳು ಮಾಡ್ಕೊಳ್ಳೋಕ್ಕೆ ಕಾರಣ ದೊಡ್ಡವರೇ ಬೇಸಿಕಲಿ ಅಲ್ವಾ. ಮಕ್ಕಳ ಹಲ್ಲುಗಳ ಆರೋಗ್ಯದ ಬಗ್ಗೆ ಮಾತಾಡಲು ಇಬ್ಬರು ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಹಾಗಾದರೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಸುಜಸ್ ಡೆಂಟಲ್ ಕೇರ್ನಲ್ಲಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ರತ್ನಶ್ರೀ ನಮ್ಮೊಂದಿಗಿದ್ದಾರೆ. ಅವರು ಮಕ್ಕಳ ಹಲ್ಲುಗಳ ತಜ್ಞೆ ಅಥವಾ ಪೀಡಿಯಾಟ್ರಿಕ್ ಡೆಂಟಿಸ್ಟ್. ಸೊ ವೆಲ್ಕಮ್ ಟು ದ ಶೋ. ನಮಸ್ತೆ ಡಾಕ್ಟರ್ ರತ್ನಶ್ರೀ ಅವರೇ. ನಮಸ್ಕಾರ. ಈ ಜೊತೆಗೆ ಇನ್ನೊಂದು ಸಲ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಎಂಡೋಡಾಂಟಿಸ್ಟ್ ಅಥವಾ ರೂಟ್ ಕೆನಲ್ ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ಈಶಾನಿ ಕೌಲ್ ಅವರು. ಬನ್ನಿ, ಅವ್ರನ್ನೂ ಕೂಡ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಈಶಾನಿ ಅವರು ಯಾಕೆ ಜಾಯ್ನ್ ಆಗಿದ್ದಾರೆ ಅಂದರೆ, ಮಕ್ಕಳಿಗೆ ಅಕಸ್ಮಾತ್ ಹಲ್ಲುಗಳಲ್ಲಿ ಏನಾದರೂ ಅಲೈನ್ಮೆಂಟಲ್ ಸಮಸ್ಯೆ ಇದ್ದರೆ ಅಲೈನರ್ಗಳನ್ನ ಹಾಕ್ಬೋದು ಅನ್ನೋದು ವಿಚಾರವನ್ನು ತಿಳಿಸೋಕ್ಕೆ ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಂದರೆ ಈಗ ನಾವು ಯೂಶ್ವಲಿ ಹಲ್ಲು ಅಂದರೆ ಹೀಗಿರಬೇಕು ಅಂತ ಅನ್ಕೋತೀವಿ, ಬಟ್ ಹಾಗಿರಲ್ಲ. ಎಷ್ಟೋ ಸಲ ಹಿಂದೆ ಮುಂದೆ ಇರುತ್ತೆ, ಎಕ್ಸ್ಟ್ರಾ ಹಲ್ಲುಗಳಿರ್ತವೆ, ಕಡಿಮೆ ಹಲ್ಲಿರುತ್ತೆ, ಈ ಥರ ಸುಮಾರು ಸಮಸ್ಯೆಗಳಿರ್ತವೆ. ಹಲ್ಲು ಮುಂದೆ ಬಂದಿರುತ್ತೆ, ಈ ಥರ ಎಲ್ಲ ಆಗಿರುತ್ತೆ. ಸೊ ಆ ಥರ ಸಮಸ್ಯೆ ಬಂದಾಗ ಏನು ಮಾಡಬೇಕು ಮಕ್ಕಳಿಗೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಬಟ್ ನಾನು ಮೊದಲನೇದಾಗಿ ಡಾಕ್ಟರ್ ರತ್ನಶ್ರೀ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಮಕ್ಕಳ ಹಲ್ಲುಗಳ ಬಗ್ಗೆ ನಮಗೆ ಆ್ಯಕ್ಚುಲಿ ನಮಗೆ ಯೂಶ್ವಲಿ ಏನು ಅಂದ್ಕೊಂಡಿರ್ತೀವಿ ಅಂದರೆ, ದೊಡ್ಡವರು ಮಕ್ಕಳ ಹಲ್ಲುಗಳು ಹಲ್ಲು ಮಿಲ್ಕ್ ಟೀತ್ ಅಂತ ಕರಿತೀವಿ. ಓಕೆ, ಅದು ಬಿದ್ದೋಗುತ್ತೆ ಹೆಂಗೂ, ಅದೇನು ಅಷ್ಟೊಂದೆಲ್ಲ ನೋ ನೀಡ್ ಟು ಟೇಕ್ ಕೇರ್ ಆಫ್ ಡೋಸ್ ಅಂತ ಅನ್ನೋದು ಒಂದು ಮಿಸ್ಕನ್ಸೆಪ್ಷನ್ ನನ್ನ ಪ್ರಕಾರ ಇದೆ ಅಲ್ವಾ? ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಹಲ್ಲು ಅಥವಾ ಮಿಲ್ಕ್ ಟೂತೆ ಪರ್ಮನೆಂಟ್ ಟೂತಿಗೆ ಫೌಂಡೇಶನ್ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. ಸೊ ಹಲ್ಲು ಯೂಶ್ವಲಿ 20 ಇರುತ್ತೆ ಮಕ್ಕಳಲ್ಲಿ. ಸೊ ಎಲ್ಲ ಒಟ್ಟಿಗೆ ಒಂದೇ ಸಲ ಬರಲ್ಲ. ಹೌದು. ಶುರು ಆಗೋದು ಅಂತ ಹೇಳಿದ್ರೆ ಏಜು 6 ಮಂತ್ಸಿಂದ ಶುರುವಾಗುತ್ತೆ. ಓಕೆ. ಒಂದೊಂದೇ ಹಲ್ಲು ಬರೋಕ್ಕೆ ಶುರುವಾಗುತ್ತೆ. ಬಂದು ಒಂದು 3 ವರ್ಷ ಮಗುಗೆ ಕಂಪ್ಲೀಟ್ 20 ಸೆಟ್ಟು, ಅಂದರೆ ಒಂದು ಸೆಟ್ಟಲ್ಲಿ 20 ಇರುತ್ತೆ ಹಲ್ಲು. ಮೇಲ್ಗಡೆ 10, ಕೆಳಗಡೆ 10. ಸೊ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ಹಾಗಾಗಿ ಇದನ್ನ ಹೇಳಿದ್ದು. ಸೊ ಅದಾದಮೇಲೆ ಒಂದೊಂದಾಗೆ ಹಲ್ಲು ಸೀಕ್ವೆನ್ಸ್ ಆಗಿ ಹಲ್ಲು ಬೀಳಕ್ಕೆ ಶುರುವಾಗುತ್ತೆ. ಅದು ಬಿದ್ದಿದ ಸ್ವಲ್ಪ ವಾರಗಳಲ್ಲಿ ಅಥವಾ ಸ್ವಲ್ಪ ದಿನದಲ್ಲಿ ಅದೇ ಜಾಗದಲ್ಲಿ ಪರ್ಮನೆಂಟ್ ಹಲ್ಲುಗಳು ಬರುತ್ತೆ. ಓಕೆ ಓಕೆ. ಸೊ ಬೇಸಿಕ್ಲಿ ಹಲ್ಲು ಪರ್ಮನೆಂಟ್ ಹಲ್ಲಿಗೆ ಸ್ಪೇಸ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಪರ್ಮನೆಂಟ್ ಹಲ್ಲು ಬರೋ ತನಕ ಗೈಡ್ ಮಾಡ್ತಾ ಇರೋದು, ಸ್ಪೇಸ್ನ ಇಟ್ಕೊಂಡಿರೋದು, ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ ಬೇಸಿಕಲಿ. ಓಕೆ. ಹಾಗೆ. ಸೊ 6 ತಿಂಗಳಿಂದ ಹಿಡ್ಕೊಂಡು 3 ವರ್ಷ ತನಕ ಅದು ಬೆಳವಣಿಗೆ ಬರ್ತಾ ಇರುತ್ತೆ. 3 ವರ್ಷ ಆದ್ಮೇಲೆ ಬೀಳಕ್ಕೆ ಶುರು ಮಾಡುತ್ತೆ. 3 ವರ್ಷಕ್ಕೆ ಕಂಪ್ಲೀಟ್ ಆಗಿ ಬಂದಿರುತ್ತೆ. ಆಮೇಲೆ ಮಗು 6 ವರ್ಷ, 5.5-6 ವರ್ಷ, ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಟೈಮು ನಾನು ಅಪ್ರಾಕ್ಸಿಮೇಟ್ಲಿ 5.5 to 6 years ಅಷ್ಟೊತ್ತಿಗೆ ಹಲ್ಲು ಅಲ್ಲಾಡೋಕ್ಕೆ ಶುರುವಾಗುತ್ತೆ, ಬಿದ್ದು ಹೊಸ ಹಲ್ಲು ಬರೋಕ್ಕೆ ಶುರುವಾಗುತ್ತೆ. ಸೊ ಹಾಗೆ 6 years ಆದ್ಮೇಲೆ ಮತ್ತೆ ಅದು ಬೀಳ್ತಿದ್ದಂಗೆ ಹೊಸ ಹಲ್ಲುಗಳು ಕೂಡ ಬರಕ್ಕೆ ಶುರು ಆಗುತ್ತೆ. ಸೊ ಇದು ಬಟ್ ಭಾಳ ಜನರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆಯಲ್ವಾ, ಅಂದರೆ ಹಲ್ಲುಗಳು ಚೆನ್ನಾಗಿ ಇಲ್ಲದೆ ಇದ್ದರೂ ಕೂಡ ಅದನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳದೆ ಇದ್ದರೂ ಕೂಡ ನಡೆಯುತ್ತೆ ಅಂಥೇಳಿ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಒಂದು ತಪ್ಪು ತಿಳುವಳಿಕೆ ಹೇಳಬೇಕು ಅಂತ ಇದ್ದರೆ. ನಾನು ತುಂಬ ಜನ ಪೇರೆಂಟ್ಸ್ನ ನೋಡಿದ್ದೀನಿ, ಇನ್ನೇನು ಬಿದ್ದೋಗುತ್ತಲ್ಲ ಮೇಡಮ್, ಏನಕ್ಕೆ ಅದಕ್ಕೆ ಟ್ರೀಟ್ಮೆಂಟು ಅಂತ. ಬಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿತ್ತಿ ಆಮೇಲೆ ಪರ್ಮನೆಂಟ್ ಹಲ್ಲಿಗೆ ಡ್ಯಾಮೇಜ್ ಆದಮೇಲೆ, ಅಥವಾ ಈಗ ಹಲ್ಲು ಇಲ್ಲ ಅಂತ ಹೇಳಿದ್ರೆ ತುಂಬ ಇಫೆಕ್ಟ್ಸ್ ಇರುತ್ತೆ.
ಈಗ ನಾವು ಅನ್ಕೊಂತೀವಿ ಹಲ್ಲು ಬರೀ ತಿನ್ನಕ್ಕೆ ಯೂಸ್ ಮಾಡೋದು, ಬರೀ ಚೂಯಿಂಗಿಗೆ ಅಂತ. ಅದು ಒಂದು ಫಂಕ್ಷನ್ ಅಲ್ದೈತಿ, ಹಲ್ಲಿಗೆ ಬೇರೆ ಫಂಕ್ಷನ್ನು ಇರುತ್ತೆ. ಓಕೆ. ಈಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ಚೆನ್ನಾಗಿ ಮಕ್ಕಳು ತಿಂದ್ರೇನೆ ಗಟ್ಟಿ ಮುಟ್ಟಾಗಿರೋದು, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಲ್ಲೆಲ್ಲ ಹುಳ್ಕಲ್ಲಾಗಿ ಹಲ್ಲು ಬಿದ್ದೋಗಿದ್ರೆ ಬೇಗ, ಅಥವಾ ಹಲ್ಲಲ್ಲಿ ನೋವಿದ್ರೆ ಸರಿಯಾಗಿ ತಿನ್ನಕ್ಕಾಗಲ್ಲ. ನ್ಯೂಟ್ರಿಷನ್ ಡೆವಲಪ್ಮೆಂಟ್ ಕಾಂಪ್ರಮೈಸ್ ಆಗುತ್ತೆ. ಸೊ ಬರೀ ಹಲ್ಲು ನೋಡ್ಲಿಕ್ಕೆ ಅಥವಾ ಸ್ಮೈಲಿಗೆ ಅಂತ ಅಲ್ಲ, ಗ್ರೋತ್ ಓವರ್ ಆಲ್ ಡೆವಲಪ್ಮೆಂಟಿಗೂ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಮುಂದಿನ ಹಲ್ಲುಗಳು ಬೇಗ ಉದ್ರೋಯ್ತು ಅಥವಾ ಹುಳ್ಕಲ್ಲಾಯ್ತು ಬೇಗ, ಸೊ ಹಲ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ ಮುಂದ್ಗಡೆ, ಆವಾಗ ಸ್ಪೀಚ್ ಇಂಪೇರ್ಮೆಂಟ್ ಆಗುತ್ತೆ. ಅಂದರೆ ಎಷ್ಟು ವರ್ಡ್ಸನ್ನ ಪ್ರೊನೌನ್ಸ್ ಮಾಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಎಸ್, ಝೆಡ್, ಎಫ್, ಶ, ತ ಇದೆಲ್ಲ ಹೇಳೋಕ್ಕೆ ಅಬ್ಸರ್ವ್ ಮಾಡಿ ನೋಡಿ, ನಾಲ್ಗೆ ಮೇಲಿನ ಹಲ್ಲಿಗೆ ಟಚ್ ಆಗಿ ಪ್ರೊನೌನ್ಸಿಯೇಷನ್ ಬರುತ್ತೆ. ಸೊ ಆವಾಗ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸ್ಕೂಲಿಗೆ ಹೋಗ್ತಿರ್ತಾರೆ ಮಕ್ಕಳು, ಈಗ ಫಾರ್ ಎಕ್ಸಾಂಪಲ್ 6 ವರ್ಷಕ್ಕೆ ಬೀಳ್ಬೇಕಾಗಿದ್ದು ಹಲ್ಲು ಎಲ್ಲರೂ 3-4 ವರ್ಷಕ್ಕೆ ಹೋಯ್ತು ಅಂದ್ರೆ ಮಕ್ಕಳಿಗೂ ಸಹ ಬೇಜಾರು. ಎಲ್ಲ ಮಕ್ಕಳಿಗೆ ಹಲ್ಲಿದೆ, ಇದೊಂದು ಮಗು ಹಲ್ಲಿಲ್ಲ ಅಂದ್ರೆ ನಾಚಿಕೆ ಆಗುತ್ತೆ. ಆಮೇಲೆ ಪ್ರೊನೌನ್ಸಿಯೇಷನ್ ತಪ್ಪಾಗಿದ ತಕ್ಷಣ ಫ್ರೆಂಡ್ಸು ನಗಾಡ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಸಹ ಕಮ್ಮಿ ಆಗುತ್ತೆ. ಸೊ ಆ ಥರನೂ ತಿನ್ನೋದು ಬಿಟ್ಟು ಬೇರೆ ಫ್ಯಾಕ್ಟರ್ಸ್ ಕೂಡ ಇಫೆಕ್ಟ್ ಆಗುತ್ತೆ. ಹಾಗೆ ಸೊ ಹೀಗಾಗಿ ಹಲ್ಲುಗಳನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಹಲ್ಲುಗಳು ನಿಮಗೆ ಮುಂದೆ ಬರುವಂಥ ಹಲ್ಲುಗಳೇನಿರುತ್ತೆ ಅದಕ್ಕೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ, ಅದಕ್ಕೊಂದು ಜಾಗ ಕ್ರಿಯೇಟ್ ಮಾಡುತ್ತೆ. ಸೊ ಹೀಗಾಗಿ ಅದು ತುಂಬ ಇಂಪಾರ್ಟೆಂಟ್. ಈಗ ಚಾಕ್ಲೇಟ್ಸಿಂದ ಮಕ್ಕಳ ಹಲ್ಲು ಹಾಳಾಗುತ್ತೆ, ಅಥವಾ ಬ್ರಷ್ ಮಾಡ್ಕೊಳ್ಳೋದೇ ಹಾಳಾಗುತ್ತೆ, ಅಥವಾ ಊಟ ಮಾಡಿದ ಮೇಲೆ ಸರಿಯಾಗಿ ಬಾಯಿ ತೊಳೆಲ್ಲ ಹಾಳಾಗುತ್ತೆ. ಮತ್ತು ಮಕ್ಕಳಿಗೆ ಹೇಳೋದು ಕಷ್ಟ, ಅವಕ್ಕೆ ಅರ್ಥ ಆಗಲ್ಲ. ಓಕೆ, ನಮಗೂ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಆದರೂ ಅದನ್ನು ಮಾಡಬೇಕಾಗತ್ತೆ ಪೇರೆಂಟ್ಸು. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು? ಆ ಒಂದು ಕ್ಲೀನ್ಲಿನೆಸ್ ಅಥವಾ ಹೈಜಿನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ತಂದೆ ತಾಯಿಗಳು? ಕರೆಕ್ಟ್. ಸೊ ಫಸ್ಟ್ ಆಫ್ ಆಲ್ ನಾನು ರೆಕಮೆಂಡ್ ಮಾಡೋದು ಅಂದರೆ, ಈಗ ಒಬ್ಬೊಬ್ರು ಕೇಳ್ತಾರೆ ಪೇರೆಂಟ್ಸು, ಯಾವಾಗ ಫಸ್ಟು ಡೆಂಟಲ್ ವಿಸಿಟ್ ಆಗಬೇಕು ಮಕ್ಕಳಿಗೆ? ಕರೆಕ್ಟ್. ಸೊ ನಾನು ಹೇಳೋದು ಅಂತ ಹೇಳಿದ್ರೆ, ಫಸ್ಟು ಹಲ್ಲು ಬಾಯಿಯೊಳಗೆ ಹುಟ್ಟಿದ ತಕ್ಷಣ 6 ಮಂತ್ಸ್, ಅದು ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಬರ್ತ್ಡೇ 1 ವರ್ಷ ಆಗಿದ ತಕ್ಷಣ, ಆವಾಗಿಂದನೇ ಡೆಂಟಲ್ ವಿಸಿಟ್ಸ್ನ ಶುರು ಮಾಡಬೇಕು. ನೀವು ಹುಳ್ಕಲ್ಲಾಗಕ್ಕೆ ಅಥವಾ ನೋವು ಬರೋಕ್ಕೆ ಕಾಯೋದಲ್ಲ, ಪ್ರಿಕಾಷನರಿಯಾಗಿ ಫಸ್ಟಿಂದನೇ ಚೆಕಪ್ ಮಾಡ್ಕೊ ಬಂದರೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಸ್ ಆಗೋದು, ತೊಂದರೆ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ನೀವು ಕೇಳ್ತೀರಾ, ಸಣ್ಣ 1 ಹಲ್ಲಿರುತ್ತೆ 2 ಹಲ್ಲಿರುತ್ತೆ, ಏನು ಪ್ರಿವೆನ್ಷನ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ ಈಗ ಮಕ್ಕಳಿಗೆ ಹಾಲು ಕುಡಿಸಾದ್ಮೇಲೆ ಹಲ್ಲು ಇಲ್ಲ ಅಂದರೂ ಸಹ ನಾವು ಒಂದು ವೆಟ್ ಕ್ಲಾತು ಅಥವಾ ಸ್ಮೂತ್ ಕ್ಲಾತ್ನ ತಗೊಂಡು ಆ ಒಸಡು ಗಮ್ಸ್ ಅಂತೀವಲ್ಲ ಅದನ್ನು ಒರೆಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಎಷ್ಟು ಹಾಲಿನ ಅಂಶ ಬಾಯಿಯೊಳಗಿರುತ್ತೆ, ಬಿಕಾಸ್ ಹಾಲಲ್ಲಿ ನ್ಯಾಚುರಲ್ ಶುಗರ್ ಅಥವಾ ಸಕ್ಕರೆ ಇರುತ್ತೆ, ನಾವು ಹಾಕಲೇಬೇಕು ಅಂತಿಲ್ಲ, ನ್ಯಾಚುರಲ್ ಇರುತ್ತೆ. ಅದೇನಾಗುತ್ತೆ, ಬ್ಯಾಕ್ಟೀರಿಯಾಕ್ಕೆ ಫುಡ್ ಆಗುತ್ತೆ. ಸೊ ಅದೇನಾಗುತ್ತೆ, ಬ್ಯಾಕ್ಟೀರಿಯಲ್ ಏನು ಕೌಂಟ್ ಇರುತ್ತೆ ಅಥವಾ ಎಷ್ಟು ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ, ಆ್ಯಂಡ್ ಹೊಸ ಹುಟ್ಟ ಹಲ್ಲಿಗೂ ಇಫೆಕ್ಟ್ ಆಗುತ್ತೆ. ಸೊ ಆ ಸಣ್ಣ ಏಜಿಂದನೇ ನಾವು ಕೇರ್ ತಗೊತಾ ಬಂದರೆ ನೆಕ್ಸ್ಟ್ ಬರೋ ಹಲ್ಲು ಪರ್ಮನೆಂಟ್ ಹಲ್ಲು ಎಲ್ಲ ನಾವು ಪ್ರೊಟೆಕ್ಷನ್ ಮಾಡ್ಕೊಬೋದು. ಈಗ ತುಂಬ ಚಿಕ್ಕ ಮಗು ಇದ್ದಾಗ ಅದಕ್ಕೆ ನಾವು ಆ ಥರ ನೀವು ಹೇಳ್ದಂಗೆ ಕ್ಲೀನ್ ಮಾಡೋದಿರ್ಬೋದು, ಅಥವಾ ಅದಕ್ಕೆ ಸ್ವಲ್ಪ ನೀರು ಕುಡಿಸೋದಿರ್ಬೋದು, ಅದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಬಟ್ ಮಕ್ಕಳು ಸ್ವಲ್ಪ ದೊಡ್ಡವಾಗ್ತವೆ, 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ, ಬುದ್ಧಿ ಬಂದಿರುತ್ತೆ, ಫುಲ್ ಬುದ್ಧಿ ಬಂದಿರಲ್ಲ ಅಲ್ವಾ? ಅಂಥ ಟೈಮಲ್ಲಿ ಅವು ಹುಳುಕ್ ಮಾಡ್ಕೊಳ್ಳೋದು ತಮ್ಮ ಜನ್ಮಸಿದ್ಧ ಹಕ್ಕು ಅಂದ್ಕೊಂಡಿರ್ತವೆ. ಅದನ್ನ ಹೇಗೆ, ಹೌ ಡು ಯು ಮ್ಯಾನೇಜ್ ದಟ್? ಸೊ ಫಸ್ಟ್ ಹಲ್ಲು ಬಂದಿದ ತಕ್ಷಣ ಬ್ರಷ್ ಮಾಡ್ಸೋಕ್ಕೆ ಶುರು ಮಾಡಬೇಕು. ಅಕಸ್ಮಾತ್ ಮಕ್ಕಳು ಬ್ರಷ್ ಮಾಡಿಸ್ಕೊತಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಕ್ಲಾತ್ ಏನಿರುತ್ತೆ ಅದರಲ್ಲಿ 1-2 ಹಲ್ಲನ್ನು ಸಹ ಕ್ಲೀನ್ ಮಾಡ್ಬೋದು. ಎಲ್ಲ ಹಲ್ಲು ಬಂದಾದಮೇಲೆ ಈಗ ತುಂಬ ಥರ ಟೆಕ್ನಿಕ್ಸ್ ಇರುತ್ತೆ. ಬ್ರಷ್ ಮಾಡೋದನ್ನ ಎಂಟರ್ಟೈನ್ಮೆಂಟ್ ಥರ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೋಗಿ ಫೋರ್ಸ್ಫುಲ್ ಬ್ರಷ್ ಮಾಡಿಸಿ ಅಂತ ಹೇಳೋದಲ್ಲ. ಈಗ ಅಪ್ಪ ಅಮ್ಮ ಬ್ರಷ್ ಮಾಡ್ತಿರ್ಬೇಕಾದ್ರೆ ಮನೇಲಿ ಮಕ್ಕಳನ್ನು ಜಾಯಿನ್ ಮಾಡ್ಕೊಳೋದು, ಸಣ್ಣ ಏಜಿಂದನೇ ಮಾಡಬೇಕು. ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಆಫ್ಟರ್ 3-4 ಇಯರ್ಸ್ ಬ್ರಷಿಂಗ್ ಶುರು ಮಾಡ್ತಾರೆ. ನೋ, ಫಸ್ಟು ಯಾವಾಗ ಹಲ್ಲು ಬರುತ್ತೆ ಆವಾಗಲಿಂದನೇ ಶುರು ಮಾಡಿಬಿಟ್ರೆ ದೊಡ್ಡವರಾದಮೇಲೆ ಹಠ ಮಾಡೋ ಟೈಮಲ್ಲಿ ಆವಾಗ ಮಾಡಿ ಅಂತ ಹಠ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಏನಿರುತ್ತೆ ಅಂದರೆ ಅದನ್ನು ನಾವು ಯೂಸ್ ಮಾಡ್ಬೋದು. ಆ ಕ್ವಾಲಿಟಿ ಏನಂದ್ರೆ ಮಕ್ಕಳು ತಂದೆ ತಾಯಿಗಳು ಏನು ಮಾಡ್ತಾರೆ ಅದನ್ನು ಮಾಡಕ್ಕೆ ಇಷ್ಟಪಡ್ತಾರೆ. ಸೊ ನಾನು ಬ್ರಷ್ ಮಾಡ್ತೀನಿ ಅಂತಂತವೆ, ಆವಾಗ ನಾನು ನಿನ್ನ ಚಿಕ್ಕ ಮಗು ಇದೆಯಾ ಬೇಡ ಅಂತ ಹೇಳೋದು ಬೇಡ, ಅದಕ್ಕೊಂದು ಬ್ರಷ್ ಕೊಟ್ಟು ಅದನ್ನು ಬ್ರಷ್ ಮಾಡೋದನ್ನು ಆವಾಗಲೇ ನಾವು ಎನ್ಕರೇಜ್ ಮಾಡಿದರೆ, ಆಮೇಲೆ ಒಂದ್ಸಲ ಅವಕ್ಕೆ ಆ ಒಂದು ಬ್ರಷ್ ಮಾಡಿದ ಮೇಲೆ ಒಂದು ಫೀಲ್ ಅವ್ರಿಗೆ ಅದು ಅರ್ಥ ಆಯಿತು ಅಂದರೆ ದೇ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ದಟ್ ಅಂತ. ಒಂದು ಪೇರೆಂಟ್ಸ್ನ ನೋಡಿ ಫಾಲೋ ಮಾಡೋದು,
ಅಥವಾ ಒಂದೊಂದು ಮಕ್ಕಳು ಹಾಗೆ ಮಾಡಲಿಲ್ಲ ಅಂತ ಹೇಳಿದ್ರು ಈಗ ಥರ ಕಲರ್ ಟೂತ್ ಬ್ರಷ್, ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಟೂತ್ ಪೇಸ್ಟ್, ಅಥವಾ ಹೇಗೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂದರೆ ಈಗ ಡಿಜಿಟಲ್ ಬ್ರಷ್ ಕೂಡ ಬರ್ತಾ ಇದೆ. ಹೇಗಿರುತ್ತೆ ಅಂದರೆ ಅದ್ರಲ್ಲಿ ಮ್ಯೂಸಿಕ್ ಬರೋದು, ರೈಮ್ಸ್ ಬರೋದು, ಕಲರ್ ಲೈಟಿಂಗ್ಸ್ ಬರೋದು, ಬ್ಲಿಂಕ್ ಆಗೋದು, ಆ ಥರ ಎಲ್ಲ ಇರುತ್ತೆ. ಆ ಥರ ಕೊಡಿಸಿದ ತಕ್ಷಣ ಮಕ್ಳಿಗೆ ಖುಷಿ ಆಗುತ್ತೆ, ಖುಷಿಲಿ ಮಾಡ್ತಾರೆ. ಈಗ ಇನ್ನೊಂದು ನನ್ನ ಟ್ರಿಕ್ ತುಂಬ ಪೇರೆಂಟ್ಸಿಗೆ ಹೇಳೋದಂದ್ರೆ, ಈಗ ರೈಮ್ಸ್ ಕಲಿತಿರ್ತಾರೆ ನರ್ಸರಿಲಿ, ಸ್ಕೂಲಲ್ಲಿ. ತುಂಬ ಜನ ಈಗ ಕೊಕ್ಕೋ ಮೆಲನ್ ನೋಡೋದು, ಯೂಟ್ಯೂಬಲ್ಲಿ ಆ್ಯನಿಮೇಷನ್ಸ್ ಎಲ್ಲ ನೋಡ್ತಾರಲ್ಲ, ಆ ಥರ ಒಂದು 2-3 ಮಿನಿಟ್ಸ್ದು ಸಾಂಗ್ ಅಥವಾ ವಿಡಿಯೋನ ಪ್ಲೇ ಮಾಡಿ ನಿನ್ನ ಫೇವ್ರೆಟ್ ಹಾಡು ಮುಗಿಯೋ ತನಕ ಬ್ರಷ್ ಮಾಡು ಹೀಗೆ ಅಂತ ಹೇಳ್ಕೊಡೋದು. ತುಂಬ ಜನ ಹಾಗೆ ಮಾಡ್ತಾರೆ, ಅವಾಗ ಮಕ್ಕಳು ಖುಷಿಲಿ ಮಾಡ್ತಾರೆ. ಆಮೇಲೆ ಇಲ್ಲಾಂದರೆ 1 2 3 ಅಂತ ಕೌಂಟ್ ಮಾಡಿ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, 2 ಮಕ್ಕಳಿದ್ರೆ, ಈಗ ಸಿಬ್ಲಿಂಗ್ ದೊಡ್ಡವರು ಮಾಡ್ತಾ ಇದ್ರೆ ಸಣ್ಣವರು ಅಣ್ಣ ಅಥವಾ ಅಕ್ಕ ಮಾಡೋದನ್ನ ನೋಡಿ ಅವರು ಕೂಡ ಫಾಲೋ ಮಾಡ್ತಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಮಕ್ಕಳನ್ನ ಹೆಂಗೆ ಎಂಕರೇಜ್ ಮಾಡ್ಬೋದು ಬ್ರಷ್ ಮಾಡೋಕ್ಕೆ ಅಂತ. ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಒಂದು ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ಳಿ ಮಕ್ಕಳಿಗೆ, ಅಂದರೆ ಹಲ್ಲು ಹಾಳಾಗಿದೆ, ಓಕೆ ಹುಳುಕಾಗಿದೆ, ಕ್ಯಾವಿಟಿ ಆಗಿದೆ. ಸೊ ಏನು, ಹೇಗೆ ಅವಾಯ್ಡ್ ಮಾಡಬೇಕು, ಹೇಗೆ ಅದನ್ನು ಟ್ರೀಟ್ಮೆಂಟ್ ಮಾಡ್ಕೋಬೇಕು? 2 ಥರ ಇರುತ್ತೆ, ಒಂದು ಪ್ರಿವೆನ್ಷನ್ನು, ಒಂದು ಟ್ರೀಟ್ಮೆಂಟ್. ಪ್ರಿವೆನ್ಷನ್ ನಾನು ಹೇಳಿದೆ, ಈಗ ಬ್ರಷ್ ಮಾಡೋದು ಒಂದೇ ಅಂತಲ್ಲ, ಚೆನ್ನಾಗಿರೋ ಆಹಾರನೂ ತಿನ್ನಬೇಕು. ಆದಷ್ಟು ಸ್ಟಿಕ್ಕಿ ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು ಮಕ್ಳಿಗೆ ಕೊಡೋಕ್ಕೆ. ನಾನು ಕಂಪ್ಲೀಟ್ ಕೊಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಮಕ್ಳದ್ದು ಆ ಏಜ್, ತಿನ್ನೋ ಏಜ್. ಸೊ ನೀವು ಅಟ್ಲೀಸ್ಟ್ ಏನಾದ್ರು ಚಾಕ್ಲೇಟ್ಸು, ಬಿಸ್ಕೆಟ್ಸ್ ಅದೇನಾದ್ರು ಕೊಟ್ಟರು ಸ್ನ್ಯಾಕಿಂಗ್ ಫ್ರೀಕ್ವೆನ್ಸಿನ ಕಮ್ಮಿ ಮಾಡಬೇಕು ಅಂತ. ಅಂದರೆ ಊಟದ ಟೈಮಲ್ಲಿ ಏನು ತಿನ್ಬೇಕು ಅದು ತಿನ್ನಬೇಕು. ಈಗ 2 ಗಂಟೆಗೆ ಸ್ನ್ಯಾಕ್ಸ್ ಕೊಡೋದು, ಗಳಿಗೂ ಏನಾದ್ರು ಚಾಕ್ಲೇಟು, ಫಿಝಿ ಡ್ರಿಂಕ್ಸು ಅಥವಾ ಪೆಪ್ಸಿ, ಕೋಕೋ ಕೋಲಾ, ಈವನ್ ದ ಕಾನ್ಸಂಟ್ರೇಟೆಡ್ ಫ್ರೂಟ್ ಜ್ಯೂಸಸ್ಸು, ಅದನ್ನ ಅವಾಯ್ಡ್ ಮಾಡಿ. ಅದ್ರ ಬದಲು ನ್ಯಾಚುರಲ್ ಫ್ರೂಟ್ಸ್ನ ಹೋಲಾಗಿ ತಿನ್ನಲಿ, ಗಟ್ಟಿಯಾಗಿ ತಿನ್ನಲಿ, ಕ್ರಂಚಿ ವೆಜಿಟೇಬಲ್ಸು ಅದೆಲ್ಲ ತಿಂದರೆ ಒಳ್ಳೆಯದು ಅಂತ. ಸೊ ಅವಾಗೇನಾಗುತ್ತೆ ಅಂದರೆ ಸ್ನ್ಯಾಕಿಂಗ್ ಟೈಮ್ಸ್ನ ಡಿಕ್ರೀಸ್ ಮಾಡಿದ್ರೆ ಆವಾಗ ಬ್ಯಾಕ್ಟೀರಿಯಾ ಬಿಲ್ಡಪ್ ರೆಡ್ಯೂಸ್ ಆಗುತ್ತೆ. ವೆರಿ ಟ್ರೂ. ಆಮೇಲೆ ಮಕ್ಕಳಿಗೆ ಸ್ವೀಟ್ ತಿನ್ಬೇಕಂತ ಆಸೆ ಇರುತ್ತೆ. ಸೊ ನಾವು ಸ್ಟಿಕ್ಕಿ ಸ್ವೀಟ್ಗಳನ್ನ ಕೊಡೋ ಬದಲಾಗಿ, ಚಾಕ್ಲೇಟ್ ಕೊಡೋ ಬದಲಾಗಿ ಪಾಯಸ ಕೊಟ್ಬಿಡ್ಬೋದು ನನ್ನ ಪ್ರಕಾರ, ಅಲ್ವಾ? ಅಂದ್ರೆ ಅದೊಂದು ಕನ್ಸ್ಯೂಮ್ ಮಾಡ್ಬೇಕಂತ ಒಂದು ಇರುತ್ತಲ್ಲ, ಅದಕ್ಕೆ ಇಷ್ಟು ಬೇಕಾಗುತ್ತೆ ಸ್ವೀಟ್ ಕೂಡ, ಅಲ್ವಾ? ಹೌದು. ಯಾಕಂದ್ರೆ ಚಾಕ್ಲೇಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅಂಟ್ಕೊಳ್ಳುತ್ತೆ. ಸೊ ಏನು ತಿನ್ಬೋದು, ಬಟ್ ಬಾಯಿ ಮುಕ್ಕಳಿಸ್ಲಿ ಅಂತ ಹೇಳೋದು, ಇಲ್ಲ ನೀರು ಕುಡಿಯೋಕ್ಕೆ ಕೊಡಿ. ಸೊ ಫ್ಲಶ್ ಔಟ್ ಆಗಿ ಹೋಗಿಬಿಡುತ್ತೆ. ಸೊ ಮೇನ್ ಕನ್ಸರ್ನ್ ಆ ಫುಡ್ ಐಟಮ್ಸು ಹಲ್ ಮೇಲೆ ಅಂಟ್ಕೊಬಾರ್ದು ಅಷ್ಟೇ. ಸೊ ಎಷ್ಟು ಅಂಟ್ಕೊಳುತ್ತೆ, ಮತ್ತು ಬ್ಯಾಕ್ಟೀರಿಯಾ ಆ್ಯಸಿಡ್ ರಿಲೀಸ್ ಮಾಡುತ್ತೆ, ಹಲ್ಲು ಕರಗುತ್ತೆ, ಹುಳ್ಕಲ್ಲು. ಸೊ ಇದು ಪ್ರಿವೆನ್ಷನ್ ಅಂತ ಹೇಳಿ. ಈಗ ಡೆಫಿನೆಟ್ ಟ್ರೀಟ್ಮೆಂಟಿಗೆ ಅಂತ ಬಂದರೆ, ಹುಳ್ಕಲ್ಲಾದರೆ ಒಂದು ಹೇಗೆ ಡಾಕ್ಟರ್ ಇಶಾನಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಡಿಫ್ರೆಂಟ್ ಲೇಯರ್ಸ್ ಇರುತ್ತಲ್ಲ. ಫಸ್ಟ್ ಲೇಯರ್ ಇನಾಮಲ್, ನೆಕ್ಸ್ಟ್ ಡೆಂಟಿನ್, ಮತ್ತು ಪಲ್ಪ್ ಅಂದರೆ ನರ ಇರೋ ಜಾಗ. ಸೊ ಅದ್ರ ಮೇಲೂ ಟ್ರೀಟ್ಮೆಂಟ್ ವೇರಿ ಆಗುತ್ತೆ. ಸಣ್ಣ ಹುಳ್ಕಲ್ಲು ಅಂದರೆ ಫಸ್ಟ್ ಲೇಯರ್ ಇನ್ವಾಲ್ವ್ ಆಗಿದೆ, ಜಸ್ಟ್ ಹುಳ್ಕಲ್ಲು ತೆಗೆದು ಫಿಲ್ಲಿಂಗ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಲೇಯರು ಕೂಡ ಹುಳ್ಕಲ್ಲಾಗಿದೆ, ಸ್ವಲ್ಪ ಡೀಪ್ ಆಗಿದೆ. ಎಷ್ಟು ಡೀಪ್ ಆಗಿದೆ ಅಂತ ನಾವು ಕಣ್ಣಲ್ಲಿ ಕ್ಲಿನಿಕಲ್ಲಿ ಒಂದ್ಸಲ ಚೆಕ್ ಮಾಡ್ತೀವಿ, ಒಂದು ಎಕ್ಸ್ರೇ ಸಹ ತಗೊತೀವಿ, ನೋಡಿಬಿಟ್ಟು ಫಿಲ್ಲಿಂಗ್ ಮಾಡ್ಬೋದಾ ಏನು ಅಂತ ಡಿಸೈಡ್ ಮಾಡ್ತೀವಿ. ಅಕಸ್ಮಾತ್ ನರಕ್ಕೆ ಟಚ್ ಆಗಿದೆ, ನೋವು ಬರ್ತಿದೆ, ಊದ್ಕೊಂಡಿದೆ, ಆಮೇಲೆ ಮಕ್ಕಳಲ್ಲಿ ನೋಡುತ್ತೆ ಕ್ಯೂ ಕಟ್ಕೊಂಡಿರುತ್ತೆ, ಜ್ವರ ಬರುತ್ತೆ, ಆ ಥರ ಇದ್ದರೆ ಮಕ್ಕಳಿಗೂ ಕೂಡ ಪಲ್ಪೆಕ್ಟಮಿ ಅಂತ, ಪಲ್ಪ್ ಥೆರಪಿ ಅಂತ ಹೇಳ್ತೀವಿ. ಪಲ್ಪ್ ಥೆರಪಿ ಅಂದರೆ ಲೇಮನ್ ಟರ್ಮಲ್ಲಿ ಹೇಳ್ಬೇಕಂದ್ರೆ ಬೇಬಿ ರೂಟ್ ಕ್ಯಾನಲ್, ಅವರಿಗೂ ಸಹ ರೂಟ್ ಕ್ಯಾನಲ್ ಮಾಡ್ಬೋದು. ಒಂದು ರೂಟ್ ಕ್ಯಾನಲ್ ಅದು ಹುಳ್ಕಲ್ಲು ಡೀಪ್ ಆಗಿದ್ದರೆ. ಇನ್ನೊಂದು ಅಂತ ಹೇಳಿದ್ರೆ ಬೇರೆ ಟ್ರೀಟ್ಮೆಂಟು ಅಂತ ಹೇಳಿದ್ರೆ, ಈಗ ಮಕ್ಕಳು ಆಟ ಆಡ್ತವೆ, ಬೀಳ್ತವೆ, ಹೊಡ್ಕೊತವೆ, ಹಲ್ಲು ಬಿದ್ದೋಗುತ್ತೆ. ಸೊ ಆ ಥರ ಹಲ್ಲು ಬಿದ್ದರೂ ಸಹ ಹಲ್ಲು ಎಲ್ಲರೂ ವಾಪಸ್ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಆಗಲಿಲ್ಲ, ಮುಂದಿನ ಹಲ್ಲು ಎಸ್ಪೆಷಲಿ, ಅಥವಾ ಹುಳ್ಕಲ್ಲಾಗಿ ಹಲ್ಲು ಸೇವ್ ಮಾಡೋಕ್ಕೆ ಆಗಲ್ಲ, ಹಲ್ಲು ತೆಗಿಲೇಬೇಕು ಅಂತ ಬಂದರೆ ಹಲ್ಲು ತೆಗೆದು ನಾವು ಸ್ಪೇಸ್ ಮೇಂಟೈನರ್ ಅಂತ ಹಾಕ್ಬೋದು, ಟೂತ್ ರೀಪ್ಲೇಸ್ಮೆಂಟ್ ಕೂಡ ಮಾಡ್ಬೋದು ಮಕ್ಕಳಿಗೆ. ಆ ಥರನೂ ಇರುತ್ತೆ. ಸೊ ಅದನ್ನು ಬಿಟ್ಟು ತುಂಬ ಹ್ಯಾಬಿಟ್ಸ್ ಇರುತ್ತೆ. ಈಗ ಏನಾದ್ರು ಬಾಯಿಂದ ಉಸಿರಾಡೋದು, ಮೂಗಲ್ಲಿ ಉಸಿರಾಡಲ್ಲ ಹ್ಯಾಬಿಟ್ ಇರುತ್ತೆ, ಅಥವಾ ತುಟಿ ಕಚ್ಚೋದು, ಆ ಥರ ಹ್ಯಾಬಿಟ್ ಇರುತ್ತೆ. ಆಮೇಲೆ ನೇಲ್ಸ್ ಕಚ್ಚೋದು, ಆ ಥರ ಹ್ಯಾಬಿಟ್ ಇರುತ್ತೆ. ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ನಾವು. ತಮ್ ಸಕ್ಕಿಂಗ್ ಆಲ್ಸೋ, ಆ ಹ್ಯಾಬಿಟು ಇದ್ದರೆ ಸಹ ಅದನ್ನೆಲ್ಲ ನೀವು ಎಷ್ಟು ಬೇಗ ಡೆಂಟಿಸ್ಟ್ ಹತ್ರ ಬರ್ತೀರ ನಾವು ಡಿಟೆಕ್ಟ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡ್ಬೋದು. ಅದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ. ಸೊ ತುಂಬ ಥರ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲರೂ ಅನ್ಕೊತಾರೆ ಮಕ್ಕಳಿಗಂದ್ರೆ ಬರೀ ಫಿಲ್ಲಿಂಗು ಅಥವಾ ಒಂದು ರೂಟ್ ಕ್ಯಾನಲ್ ಅಂತ. ರೂಟ್ ಕ್ಯಾನಲ್ ಆದಮೇಲೆ ಮಕ್ಕಳಿಗೂ ಸಹ ಕ್ಯಾಪ್ ಹಾಕ್ತೀವಿ. ಆ ಥರ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಬರುತ್ತೆ.
ಸೊ ಒಂದು ಹಂತದ ಬೇಸಿಕ್ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ನಾನು ನೆಕ್ಸ್ಟ್ ವಿಚಾರ ಕೇಳಬೇಕು ಅಂದ್ಕೊಂಡಿರೋದು ಏನಂದರೆ, ಈಗ ಹಲ್ಲುಗಳು ಈಗ ನಾವು ಯೂಶ್ವಲಿ ಒಂದು ಅಲೈನ್ಮೆಂಟ್ ಅಂತ ನಾವೇನು ಅನ್ಕೋತೀವಿ, ಆ ಅಲೈನ್ಮೆಂಟ್ ತಪ್ಪಿರುತ್ತೆ ಎಷ್ಟೋ ಸಲ. ಓಕೆ, ಸೊ ಆ ಅಲೈನ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಡಾಕ್ಟರ್ ಇಶಾನಿ ಕೌಲ್ ಇದ್ದಾರೆ. ಬಟ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ ಯಾವ ಟೈಮಲ್ಲಿ ಓಕೆ ಆ ಥರ ಈಗ ನಾವು ಏನು ಹೇಳಿ ಅದಕ್ಕೆ ಅಲೈನ್ಮೆಂಟ್ ಜೊತೆಗೆ ಇನ್ನೊಂದು ವರ್ಡ್ ಇದೆಯಲ್ಲ, ಏನು ಹೇಳಿ, ಬ್ರೇಸಸ್ ಹಾಕೋದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಫಸ್ಟ್ ವಿಸಿಟ್ ಬ್ರೇಸಸ್ ಅಥವಾ ಮಾಲ್ ಅಲೈನ್ಮೆಂಟಿಗೆ ಮಕ್ಕಳಿಗೆ ಅಪ್ರಾಕ್ಸಿಮೇಟ್ ಏಜ್ ಯಾವಾಗ ಅಂತ ಹೇಳಿದ್ರೆ 7 to 8 years ಇಸ್ ಬೆಸ್ಟ್. ಓಕೆ, ಸೊ ಯಾಕಂದರೆ ಅವಾಗ ಪರ್ಮನೆಂಟ್ ಹಲ್ಲು ಬರ್ತಾ ಇರುತ್ತೆ. ಅದು ಆವಾಗ ಯಾಕಂದರೆ ಒಂದೊಂದು ಹಲ್ಲು ಸುಮ್ಮನೆ ಬರಲ್ಲ, ಹಲ್ಲು ಸೀಕ್ವೆನ್ಸ್ ಇರುತ್ತೆ. ಫಸ್ಟು ಕೆಳಗಿಂದು, ಮುಂದೆದು, ಆಮೇಲೆ ಮೇಲಿಂದು, ಆಮೇಲೆ ಸೈಡಿಂದು, ಆಮೇಲೆ ದೌಡೆ ಹಲ್ಲು ಬರೋದು. ಸೊ ಫಸ್ಟ್ ಏನಾಗುತ್ತೆ, ಮುಂದ್ಗಡೆ ಹಲ್ಲೆಲ್ಲ ಬೀಳುತ್ತೆ. ಸೊ 6 yearsಯಿಂದ ಆಮೇಲೆ 11-12 yearsಯಿಂದ ದೌಡೆ ಹಲ್ಲು ಬೀಳಕ್ಕೆ ಶುರುವಾಗುತ್ತೆ. ಸೊ ಯಾವಾಗ ಪರ್ಮನೆಂಟ್ ಹಲ್ಲು ಬರೋಕ್ಕೆ ಶುರುವಾಗುತ್ತಲ್ಲ ಆವಾಗಲೇ ನಮಗೆ ಡಿಟೆಕ್ಟ್ ಮಾಡ್ಬೋದು ನಾವು ಪೀಡಿಯೋಡಾಂಟಿಸ್ಟ್ಗಳು ಇವರಿಗೆ ಕ್ರೌಡಿಂಗ್ ಆಗೋ ಚಾನ್ಸಸ್ ಇದೆ. ಕ್ರೌಡಿಂಗ್ ಅಂತ ಹೇಳಿದ್ರೆ ಹಲ್ಲು ಜೋಡಣೆಗೆ ಸ್ಪೇಸ್ ಇರಲ್ಲ, ಹಲ್ಲು ಹಿಂದೆ ಮುಂದೆ ಆಗೋದು. ಸೊ ಆ ಥರ ನಾವು ಡಿಟೆಕ್ಟ್ ಮಾಡ್ಬೋದು ಎಕ್ಸ್ರೇಯಿಂದಾನೆ, ರೆಗ್ಯುಲರ್ ಚೆಕಪ್ಪಿಂದ. ಸೊ ಮಕ್ಕಳನ್ನ ನೋಡಿದಾಗಲೂ ಗೊತ್ತಾಗುತ್ತೆ ಮುಂದೆ ಇವ್ರಿಗೆ ಫ್ಯೂಚರಲ್ಲಿ ಆ ಥರ ಹಿಂದೆ ಮುಂದೆ ವಕ್ರವಾಗಿರೋ ಹಲ್ಲು ಬರೋ ಚಾನ್ಸಸ್ ಇದೆ ಅಂತ ನಾವು ಡಿಟೆಕ್ಟ್ ಮಾಡ್ತೀವಿ. ಸೊ ಆ ಸಿವಿಯಾರಿಟಿ ಹೇಗಿರುತ್ತೆ ಅಂತ ನೋಡಿಕೊಂಡು ನಾವು ಬ್ರೇಸಸ್ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಬ್ರೇಸಸ್ನ ಆದಷ್ಟು ಹಾಕೋದನ್ನ ಅವಾಯ್ಡ್ ಮಾಡೋಂಥ ಟ್ರೀಟ್ಮೆಂಟ್ ನಾವು ಪೀಡಿಯೋಡಾಂಟಿಸ್ಟ್ಗಳು ಮಾಡ್ತೀವಿ. ಸೊ ಇದಕ್ಕೆ ನಾವೇನಂತೇವೆ ಪ್ರೀ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಮುಂದೆ ಬ್ರೇಸಸ್ ಬೇಡ ಅಂತ. ಸೊ ಸಣ್ಣ ಮೈನರ್ ಆಗಿರೋ ಪ್ರಾಬ್ಲಮ್ ಎಲ್ಲ ಇದೆ ಅಂದರೆ ಆ ಏಜಲ್ಲೇ ಕರೆಕ್ಷನ್ ಮಾಡಿಬಿಟ್ರೆ ನೆಕ್ಸ್ಟು ಕ್ಲಿಪ್ ಹಾಕೋದೇ ಹೇಗೆ ಮಾಡ್ತಿರೋದನ್ನ. ಫಾರ್ ಎಕ್ಸಾಂಪಲ್ ಮಯೋಫಂಕ್ಷನಲ್ ಥೆರಪಿ ಅಂತ ಇರುತ್ತೆ. ಸೊ ಮಯೋಫಂಕ್ಷನಲ್ ಅಪ್ಲಯನ್ಸಸ್ ಅಂತ ಇರುತ್ತೆ. ಸೊ ಅದು ಟ್ರೀಟ್ಮೆಂಟು. ಅದು ಯಾಕೆ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ಕಾಸ್ ಗೊತ್ತಾಗಬೇಕು, ಯಾಕೆ ಇವರಿಗೆ ಹಲ್ಲು ಹಿಂದೆ ಮುಂದೆ ಇದೆ ಅಂತ. ಒಂದು ರೀಸನ್ ಇರ್ಬೋದು, ಬಾಯಿ ಸಣ್ಣ ಇದೆ, ಜಾಸ್ ಸಣ್ಣ ಇದೆ, ಬಟ್ ಹಲ್ಲೆಲ್ಲ ದೊಡ್ಡ ಇದೆ, ಸ್ಪೇಸ್ ಇರಲ್ವಲ್ಲ. ಹಾಗಾಗಿ ಆ ಕಾರಣದಿಂದನೂ ಹಲ್ಲು ಹಿಂದೆ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದೊಂದು ಹ್ಯಾಬಿಟ್ಸ್ ಅಂತ ಹೇಳಿದ್ನಲ್ಲ, ಈಗ ಇದು ನಾವು ಬೆರಳು ಚೀಪೋ ಹ್ಯಾಬಿಟ್ ಇರುತ್ತೆ. 3 ಅಥವಾ 3.5 ವರ್ಷ ತನಕ ಆ ಚೀಪೋ ಹ್ಯಾಬಿಟ್ ಇದ್ದರೆ ಓಕೆ ಅನ್ಬೋದು. ಯಾಕಂದರೆ ಅದು ಮಕ್ಕಳಿಗೆ ಒಂದು ರಿಲೀಫ್ ಕೊಡುತ್ತೆ, ಸೂದಿಂಗ್ ಇಫೆಕ್ಟ್ ಇರುತ್ತೆ, ತಾನಾಗೆ ಸಮಾಧಾನ ಮಾಡ್ಕೊಳಕ್ಕೆ ಚೀಪ್ತವೆ ಬೆರಳನ್ನು. ಆಫ್ಟರ್ 4-5 years ಇನ್ನೂ ಹ್ಯಾಬಿಟ್ ಇದೆ ಅಂದರೆ ಬರ್ತಿರೋ ಪರ್ಮನೆಂಟ್ ಹಲ್ಲು ಮುಂದೆ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಏನು ಮಾಡ್ತೀವಿ, ಮಯೋಫಂಕ್ಷನಲ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ತುಂಬ ಥರ ಅಪ್ಲಯನ್ಸಸ್ ಬರುತ್ತೆ. ಮಯೋಫಂಕ್ಷನಲ್ ಅಂದರೆ ಬೇಸಿಕ್ಲಿ ಮಯೋ ಅಂದರೆ ಮಸಲ್ನ ಟ್ರೈನ್ ಮಾಡೋದು. ಈಗ ನೀವು ಬಾಯಲ್ಲಿ ಉಸಿರಾಡೋದು ಅಥವಾ ಬೆರಳು ಚೀಪೋದು ಅಂತ ಹೇಳಿದ್ರೆ ಹಲ್ಲು ಮುಂದೆ ಬರುತ್ತೆ. ಸೊ ಆವಾಗ ಈ ಅಪ್ಲಯನ್ಸ್ನ ಹಾಕ್ಕೊಂಡ್ರೆ ನಾವು ಮುಂದೆ ಬರ್ತಿರೋ ಹಲ್ಲನ್ನ ಅವಾಯ್ಡ್ ಮಾಡ್ಬೋದು. ತಂಬನ್ನ ಅಥವಾ ಬೆರಳನ್ನು ಬಾಯೊಳಗೆ ಹಾಕೋಕ್ಕೆ ಸ್ಟಾಪ್ ಮಾಡುತ್ತೆ, ಆವಾಗ ಹಲ್ಲು ಮುಂದೆ ಬರಲ್ಲ. ಇನ್ನೊಂದು ಅಂತ ಹೇಳಿದ್ರೆ ಟಂಗ್ ಥ್ರಸ್ಟಿಂಗ್ ಅಂತ ಹೇಳ್ತೀವಿ. ಟಂಗ್ ಥ್ರಸ್ಟಿಂಗ್ ಅಂದರೆ ಸ್ವ್ಯಾಲೋಯಿಂಗ್ ಪ್ಯಾಟರ್ನ್ ಅಬ್ನಾರ್ಮಲ್ ಇದ್ದರೆ ನಾಲ್ಗೆನ ಮುಂದೆ ಮಾಡಿ ನುಂಗೋದು, ಆವಾಗ ಹಲ್ಲು ಮುಂದೆ ಬರುತ್ತೆ. ಸೊ ಈ ಮಯೋಫಂಕ್ಷನಲ್ ಅಪ್ಲಯನ್ಸ್ ಏನು ಮಾಡುತ್ತೆ ಅಂದರೆ ಬಾಯಿಂದ ಉಸಿರಾಡೋದನ್ನ ಸ್ಟಾಪ್ ಮಾಡುತ್ತೆ, ಆಮೇಲೆ ಬೆರಳನ್ನು ಒಳಗೆ ಹಾಕ್ಕೊಳೋದು, ಟಂಗ್ ಪೊಸಿಷನ್ನ ಕರೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಯಂಗ್ ಏಜಲ್ಲೇ ಕರೆಕ್ಟ್ ಆಯಿತು ಅಂದರೆ ನೀವು ಆದಷ್ಟು ಮುಂದೆ ಬ್ರೇಸಸ್ ಹಾಕ್ಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಓಕೆ, ಸೊ ಇದು ಒಂದು ಪ್ರೈಮರಿ ಇನ್ಫಾರ್ಮೇಷನ್, ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಬಟ್ ಮುಂದೆ ಹೋಗಿ ನಾವು ಬ್ರೇಸಸ್ ಹಾಕಬೇಕು ಅಥವಾ ಅಲೈನರ್ ಹಾಕಬೇಕು ಅಂತಂದ್ರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ಇಶಾನ್? ಇವಾಗ ಅಲೈನರ್ಸ್ ಇಸ್ ಅ ನ್ಯೂ ವೇ ಆಫ್ ಬ್ರೇಸಸ್. ಲೈಕ್ ಇದು ಕ್ಲಿಯರ್ ಬ್ರೇಸಸ್ ಥರ. ಇದು ಬ್ರೇಸಸ್ ಯಾರಿಗೆ ಹಲ್ಗೆ ಇದ್ದರೆ ಅದು ಗೊತ್ತಾಗತ್ತೆ ಬ್ರೇಸಸ್ ಇದೆ, ಎಕ್ಸ್ಟರ್ನಲಿ ಏನಾದರೂ ಇದೆ. ಬಟ್ ಅಲೈನರ್ಸ್ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಮಟೀರಿಯಲಿಂದ ಬಿಲ್ಡ್ ಆಗುತ್ತೆ. ಸೊ ಅದು ಯಾರಿಗೂ ಗೊತ್ತಾಗಲ್ಲ ಆ್ಯಂಡ್ ಇಟ್ಸ್ ರಿಮೂವಬಲ್. ಸೊ ಊಟ ಮಾಡೋಕ್ಕೆ ಟೈಮ್ಗೆ ಏನಾದರೂ ಕಲರ್ ಡ್ರಿಂಕ್ ಕೊಡೋಕ್ಕೆ ಟೈಮ್ಗೆ ಯು ಹ್ಯಾವ್ ಟು ರಿಮೂವ್ ಆ್ಯಂಡ್ ಕೀಪ್ ಇಟ್ ಇನ್ ಯುವರ್ ಬಾಕ್ಸ್ ಆ್ಯಂಡ್ you can do your daily activity with it. Because braces ಇಂದ ಏನಾಗುತ್ತೆ, ಕನ್ವೆನ್ಷನಲಿ ಲೈಕ್ ಊಟ ಸಿಕ್ಕಾಗ್ತಾ ಇತ್ತು, ಓರಲ್ ಹೈಜೀನ್ ಕಾಂಪ್ರಮೈಸ್ ಆಗ್ತಾ ಇತ್ತು. ಬಟ್ ಅಲೈನರ್ಸ್ ಇಸ್ ವೆರಿ ಫ್ರೆಂಡ್ಲಿ ಇನ್ ದ್ಯಾಟ್ ಮ್ಯಾನರ್. ಸೊ ಯು ಕ್ಯಾನ್ ರಿಮೂವ್ ಆ್ಯಂಡ್ ದೆನ್ ವೇರ್. ಬಟ್ ಒನ್ ಥಿಂಗ್ ಇಸ್ ದಟ್ ಪೇಷಂಟ್ಗೆ ತುಂಬ ಕಂಪ್ಯಾಟಬಲ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಐ ಆಮ್ ರಿಮೂವಿಂಗ್ ಇಟ್, ಐ ಹ್ಯಾವ್ ಟು ವೇರ್ ಇಟ್ ಬ್ಯಾಕ್.
ಸೊ ಅಲೈನರ್ ಇಸ್ ಅ ನ್ಯೂ ಫಾರ್ಮ್ ಆಫ್ ಆರ್ಥೋಡಾಂಟಿಕ್ಸ್ ಆ್ಯಕ್ಚುಲಿ. ಅದ್ರದ್ದು ತುಂಬ ಅಡ್ವರ್ಟೈಸ್ಮೆಂಟ್ಗಳು ಈಗ ನಾವು ನೋಡ್ತಾ ಇರ್ತೀವಿ, ಹಿಂಗೆ ಮಾಡಿ ಹಿಂಗೆ ಹಾಕೋತಾರೆ. ಬಟ್ ಅಷ್ಟು ಸಿಂಪಲ್ ಆಗಿರುತ್ತೆ ಅದು. ಯಾಕೆಂದರೆ ಈಗ ಆರ್ಥೋಡಾಂಟಿಸ್ಟ್ ಅಥವಾ ನಾವು ವಕ್ರದಂಥವನ್ನು ಸರಿ ಮಾಡಬೇಕಾದ್ರೆ ಅದನ್ನು ಕಟ್ಟಿ ಹಿಂಗೆ ಎಳೆದು ಮತ್ತು ಟೈಟ್ ಮಾಡ್ತಾರಲ್ವ, ಹಲ್ಲನ್ನು ಮುಂದೆ ಬರೆದಿರೋ ಹಾಗೆ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಈಗ ಅಲೈನರ್ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಕೆಲಸನ ಮಾಡುತ್ತೆ, ಅದು ಹೆಂಗೆ ಮಾಡುತ್ತೆ? ಹೌದು, ಅಲೈನರ್ ಆರ್ಥೋಡಾಂಟಿಸ್ಟ್ ಪ್ಲ್ಯಾನ್ ಮಾಡುತ್ತೆ. ಅದು ಇಟ್ಸ್ ಅ ಡಿಜಿಟಲ್ ವೇ ಆಫ್ ಆರ್ಥೋಡಾಂಟಿಕ್ಸ್, ಯು ಕ್ಯಾನ್ ಸೇ. ಒಂದು ಸಾಫ್ಟ್ವೇರ್ ಆ್ಯಂಡ್ ಆರ್ಥೋಡಾಂಟಿಸ್ಟ್ ಜೊತೆಗೆ ವರ್ಕ್ ಮಾಡಿ ಆ ಅಲೈನರ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಫುಲ್ ದೇ ಪ್ಲ್ಯಾನ್ ಇಟ್. ಸೊ ಅದು ನಿಮ್ಮ ಹಾಗೆ ಇದೆ ಆ್ಯಂಡ್ ಟ್ರೀಟ್ಮೆಂಟ್ ಆದಮೇಲೆ ಹೆಂಗೆ ಇಡಬೇಕು ಅದು ನೀವು ಒಂದು 3D ಸಿಮ್ಯುಲೇಷನ್ ವಿಡಿಯೋನು ನೋಡೋಕ್ಕಾಗತ್ತೆ ನಿಮಗೆ. ಯು ಕ್ಯಾನ್ ಸಿ ದ ಮೂಮೆಂಟ್ಸ್. ಈ ಅಲೈನರ್ಸ್ ಈ ಫೇಸ್ಗೆ ಈ ಚೇಂಜಸ್ ಮಾಡುತ್ತೆ ಇದು. ಸೊ ಇಟ್ಸ್ ಲೈಕ್ ಅ ವೆರಿ ಪ್ಲ್ಯಾನ್ ಟೈಪ್ ಆಫ್ ಟ್ರೀಟ್ಮೆಂಟ್. ಸೊ ಎಸ್, ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಓಕೆ, ಬಟ್ ಈಗ ತೆಗೆದು ಹಾಕೊಳ್ಳೋದು ಆ ಒಂದು ಪ್ರೊಸೆಸ್ ಇರುತ್ತಲ್ಲ, ಅದ್ರ ಬಗ್ಗೆ ಇಟ್ಸ್ ಬಿಕಾಸ್ ಇವಾಗ ಬ್ರೇಸಸ್ ಇದ್ದರೆ ಯು ಕ್ಯಾನಾಟ್ ರಿಮೂವ್ ಇಟ್, ಇಟ್ಸ್ ಫಿಕ್ಸ್ಡ್. ಸೊ ತುಂಬ ಲೈಕ್ ಪೇಷಂಟ್ಸ್ಗೆ ಕಷ್ಟ ಆಗ್ತಾ ಇತ್ತು, ಲೈಕ್ ಊಟ ಸಿಕ್ಕಾಗ್ತಾ ಇದೆ, ಆಮೇಲೆ ಫೌಲ್ ಸ್ಮೆಲ್ ಆ್ಯಂಡ್ ಆಮೇಲೆ ಡಿಕೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ರೈಟ್? ಓರಲ್ ಹೈಜೀನ್ ವರ್ಸ್ ಆಗುತ್ತೆ. ಸೊ ಅಲೈನರ್ಸ್ ನೀವು ಊಟ ಮಾಡ್ತಾಯಿದ್ರೆ ಯು ಜಸ್ಟ್ ಹ್ಯಾವ್ ಟು ರಿಮೂವ್. ನೀವು ಊಟ 20 minutes 1 hour ಅಷ್ಟೇ ಮಾಡ್ತಾ ಇದ್ದೇನಾ, ಸೊ ಅದು ರಿಮೂವ್ ಮಾಡಿ ಲೈಕ್ ಯು ಹ್ಯಾವ್ ಯುವರ್ ಫುಡ್ ಆ್ಯಂಡ್ ಆಮೇಲೆ ಜಸ್ಟ್ ರಿನ್ಸ್ ಯುವರ್ ಮೌತ್, ಕ್ಲಿಯರ್ ದ ಲೈನರ್ಸ್ ಆ್ಯಂಡ್ ವೇರ್ ಇಟ್. ಓಕೆ ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಈಗ ನಾವು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕ್ಕಳಿಗೂ ಅಲೈನರ್ ಇರುತ್ತೆ, ದೊಡ್ಡವ್ರಿಗೂ ಇರುತ್ತೆ ಇದು? ಹೌದು, ಲೈಕ್ ಆಫ್ಟರ್ ಆಲ್ ದ ಪರ್ಮನೆಂಟ್ ಟೀತ್ ಹ್ಯಾಸ್ ಎರಪ್ಟೆಡ್ ಬೈ 14 to 16 years ಆಫ್ ಏಜ್, ಇಫ್ ದ ಚೈಲ್ಡ್ ಇಸ್ ತುಂಬ ಕಂಪ್ಲೈಂಟ್ ಇದೆ, ಡಿಸಿಪ್ಲಿನ್ಡ್ ಇದೆ ಆ್ಯಂಡ್ ಸೀರಿಯಸ್ ಇದೆ, ಹೌದು ನಾನು ಅಲೈನರ್ಸ್ ಫಾಲೋ ಮಾಡ್ತೀನಿ. ಬಿಕಾಸ್ 14 days ಒನ್ಸ್ ಇಲ್ಲಾಂದರೆ 10 days ಒನ್ಸ್ ನಿಮ್ಮ ಅಲೈನರ್ ಸೆಟ್ ಚೇಂಜ್ ಮಾಡಬೇಕು. ದೇರ್ ಆರ್ number of aligners. It is not like just one aligner will do the work. Oh, howda. You have number of aligners. It can start from minimum from like 10, it can go up till like 36 or something. Like the months, like 6 weeks to 18 months we can say. The treatment may vary. So every 10 to 14 days once ನಿಮಗೆ ಅಲೈನರ್ಸ್ ಚೇಂಜ್ ಮಾಡಬೇಕು. ಯಾ, ಸೊ ಅದು ಪೇರೆಂಟ್ಸ್ಗೆ ಸ್ವಲ್ಪ ವಿಜಿಲೆಂಟ್ ಆಗಿ ನೋಡಬೇಕು. ಬಟ್ ಸ್ವಲ್ಪ ದೊಡ್ಡದಾಗಿ ಇದೆ, ಲೈಕ್ young adult 18-20, they know they can take care of themselves. But ಇವಾಗ ಮಕ್ಕಳು ತುಂಬ mature ಇದೆ and they are developing very fast and they want more aesthetic appealing treatment. So aligner is a good option. ಅಲೈನರ್ ಮತ್ತು ಬ್ರೇಸಸ್ ಅಲ್ಲಿ ಕಾಸ್ಟ್ ಎಫೆಕ್ಟಿವ್ ಯಾವುದು? Both are technique sensitive procedures and both have their own pros and cons. So it depends what type of severity you have and how many aligners or how many months ನಿಮ್ಮ braces ಹಾಕಬೇಕು, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಹಾಂ, ಓಕೆ. ಅಂದರೆ ಅಲೈನರ್ ನೀವೇ ಸಜೆಸ್ಟ್ ಮಾಡ್ತೀರಾ ಅಥವಾ ಅವರು ನಾವು ಚೂಸ್ ಮಾಡ್ಕೋಬೋದಾ? ಇಲ್ಲ ನಂಗೆ ಅಲೈನರ್ ಬೇಡ, ನಂಗೆ ಬ್ರೇಸಸ್ ಬೇಕು, ಅಥವಾ ನಂಗೆ ಅಲೈನರ್ ಹಾಕಿ ಅಂತ ಪೇಷಂಟ್ಸ್ ಹೇಳ್ಬೋದಾ? ಅಥವಾ ನೀವೇ ಹೇಳ್ತೀರಾ ಇಲ್ಲ ಇದನ್ನೇ ಬೆಸ್ಟು ಅಂತ ಹೇಳ್ತೀರಾ? ಸೊ ಅದು ನೋಡ್ಕೋಬೇಕು. ಲೈಕ್ ಆ್ಯಸ್ ಐ ಸೆಡ್, ಒಂದು ಎಕ್ಸ್ರೇ ಮಾಡಿ ಫಸ್ಟ್ ನೋಡಬೇಕು ಜಾ ಗ್ರೋತ್ ಹೆಂಗೆ ಇದೆ, ಎಲ್ಲ ಹಲ್ ಬಂದಿದೆ, ಎಲ್ಲ ವಿಚಾರ್ಸ್ ಆದಮೇಲೆ ಆ್ಯಂಡ್ ಪೇಷಂಟ್ದು ಕಾಂಪ್ಲೈನ್ಸ್ ಎಷ್ಟಿದೆ. ನಾವು ಇಫ್ ಇಟ್ಸ್ ಅಡಲ್ಟ್ ಇಟ್ಸ್ ಓಕೆ, ಬಟ್ ಪ್ರೀ ಅಡೋಲೆಸೆನ್ಸ್ ವಿ ಹ್ಯಾವ್ ಟು ಸಿ compliance okay idre we can choose. And ivaga there are new technologies, hybrid techniques also we say, like you can use aligner along with braces. Half of the treatment can be dealt with braces, amele half can be done in aligners. Aligner, as I said, it is made up of a thermoplastic material. It's transparent. It's very lightweighted, you can also see. Okay, so you just have to wear and put it. You have to access into the front tooth and put. It's very simple to wear. Same comes from the lower part also. So ಅದು ನೀವು ಪೇಷಂಟ್ ಬಂದು ಆದಮೇಲೆ ಒಂದು ಡಿಜಿಟಲ್ ಸ್ಕ್ಯಾನ್, ಡಾಕ್ಟರ್ಸ್ ವಿಲ್ ಟೇಕ್ ಅ ಡಿಜಿಟಲ್ ಸ್ಕ್ಯಾನ್. ಆ ಡಿಜಿಟಲ್ ಸ್ಕ್ಯಾನಿಂದ ಗೊತ್ತಾಗುತ್ತೆ ಏನೇನು ಮೂಮೆಂಟ್ಸ್ ಬೇಕಾಗುತ್ತೆ ಈ ಹಲ್ಗೆ ಸ್ಟ್ರೇಟ್ ಮಾಡೋಕ್ಕೆ, ಇಲ್ಲಾಂದರೆ ಕ್ರಿಕೆಟ್ ಟೀತ್ಗೆ ಸರಿ ಮಾಡೋಕ್ಕೆ. ಆ ಸ್ಕ್ಯಾನಿಂದ ಒಂದು 3D ವಿಡಿಯೋ we will fabricate a 3D video. ಆ 3D ವಿಡಿಯೋಯಿಂದ we can tell the patient, show the patient this much time duration is required for the changes. But in braces, it is just verbally the dentist can tell you, yes, I will come to the result and so many months is required. But here it's more pre-planned.
ವಿ ನೋ ಇಫ್ ವಿ ವೇರ್ ಅಲೈನರ್ಸ್ ಪ್ರಾಪರ್ಲಿ ಎಷ್ಟು ಮಂತ್ಸ್ಗೆ ಎಷ್ಟು ಅಲೈನರ್ಸ್ ಸರಿಯಾಗಿ ವೋನ್ ಇಟ್ ಫಾರ್ ಲೈಕ್ ದಿನಕ್ಕೆ 20 to 22 hours you have to wear the aligners continuously, or in between you can remove when you're eating or drinking anything. So if you have worn everything properly, then definitely all the treatments can be done. There are different type of aligners which have different type of ಎಷ್ಟು forces. ದಿನ ತಗೊಳ್ಳುತ್ತಿದೆ ಯೂಶುವಲಿ It depends upon like severity of the case. Simple mild cases ಇದ್ರೆ means 4 to 6 months ಗೆ ಇದು ಫಿನಿಶ್ ಆಗುತ್ತೆ. ಸೊ ನೋಡಿ, ಟೆಕ್ನಾಲಜಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಷ್ಟೋ ಜನರಿಗೆ ಈ ಯುನೋ ದೇ ಡೋಂಟ್ ಗೋ ಟು ಬ್ರೇಸಸ್ ಬಿಕಾಸ್ ಅದು ಕಾಣುತ್ತೆ ಅಂತ, ಬಿಕಾಸ್ ಅದು ಕಾಣಿದ್ರು ಒಂಥರ ಮುಜುಗರ. ಆ ದೃಷ್ಟಿಯಿಂದ ಭಾಳಷ್ಟು ಜನ ಹೋಗಲ್ಲ. ಈಗ ಅಲೈನರ್ಸ್ ಬಂದಿರೋದ್ರಿಂದ ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಅದು ಕಾಣದೇ ಇರೋ ಥರ ನೀವು ಟ್ರೀಟ್ಮೆಂಟ್ ಆಗ್ತದೆ, ಬಟ್ ಜನರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಆ ಥರ ಟೆಕ್ನಾಲಜಿನ ಸದುಪಯೋಗ ಪಡಿಸ್ಕೊಳ್ಬೇಕು. ಸೊ ಕೊನೆಯದಾಗಿ ಡಾಕ್ಟರ್ ರತ್ನಶ್ರೀ, ಕಳೆದ 5-6 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು. ತುಂಬ ಮಕ್ಕಳನ್ನ ಟ್ರೀಟ್ ಮಾಡಿರ್ತೀರಾ. ಸೊ ಒಂದು ಟಿಪಿಕಲ್ ಕೇಸ್ ಹೇಳ್ಬೋದಾ ನಮಗೆ? ಈ ಥರ ಆಯಿತು ಅಂತ ಹೇಳೋ ಯಾವುದಾದ್ರೂ ಒಂದು ಕೇಸ್ ಸ್ಟಡಿ ಹೇಳ್ಬೋದಾ? ಓಕೆ, ತುಂಬ ಥರ ಇರುತ್ತೆ ಟ್ರೀಟ್ಮೆಂಟು. ಫಾರ್ ಎಕ್ಸಾಂಪಲ್ ತುಂಬ ಕಾಮನ್ ಆಗಿ ಬರೋದು ಅಂತ ಹೇಳಿದ್ರೆ ಹಲ್ಲು ನೋವು ಬಂದಿದೆ ಅಥವಾ ಊದ್ಕೊಂಡಿದೆ, ಒಂದೇ ಸಮನೆ ರಾತ್ರಿ ಎದ್ದು ಅಳ್ತಾರೆ, ಸರಿ ಊಟ ಮಾಡಲ್ಲ, ಸ್ವರ್ಗೋಗ್ಬಿಟ್ಟಿದ್ದಾರೆ ಅಂತ. ಸೊ ಆ ಥರ ಬಂದರೆ ಈಗ ಕ್ಲಿನಿಕ್ಕಿಗೆ ಫಸ್ಟು ಬಂದಿದ ತಕ್ಷಣ ನಾವು ಫಸ್ಟು ಮಕ್ಕಳನ್ನ ಅವ್ರದ್ದೇ ಥರದಲ್ಲಿ ಮಾತಾಡಿಸ್ಬೇಕು. ತುಂಬ ಪ್ರೊಫೆಷ್ನಲ್ಲಾಗಿ ದೊಡ್ಡವ್ರ ಜೊತೆ ಮಾತಾಡ್ದಂಗೆ ಆಗಲ್ಲ. ಸೊ ನಮಗೆ ತುಂಬ ಪೇಷನ್ಸ್ ಆಗಬೇಕು ಮಕ್ಳ ಜೊತೆ ಮಾತಾಡೋಕ್ಕೆ. ಆಮೇಲೆ ಈಗ ಒಂದೊಂದು ಏಜ್ ಗ್ರೂಪಿಗೂ ಒಂದೊಂದು ಥರ ಅಡ್ರೆಸ್ ಮಾಡಬೇಕು ಮಕ್ಕಳು. ಈಗ ನಾನು 3 ವರ್ಷದ ಜೊತೆ ಹೇಗೆ ಮಾತಾಡ್ತೀನಿ ಮಗು, 10 ವರ್ಷದ ಮಗು ಜೊತೆ ಹಾಗೆ ಮಾತಾಡೋಕ್ಕೆ ಏನಿದು ಡಾಕ್ಟ್ರು ನಾನು ಮುದ್ದು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ. ಈಗ ಒಂದು ಪೇಷಂಟ್ ಬಂತು ನೋವು ಅಂತ ಹೇಳಿದ್ರೆ ನಾವು ಫಸ್ಟು ಪೇರೆಂಟ್ಸ್ನ ಫಸ್ಟ್ ಕೇಳ್ತೀವಿ. ಯಾಕಂದ್ರೆ ಮಕ್ಕಳು ಯೂಶ್ವಲಿ ಡಾಕ್ಟರ್ ಡೈರೆಕ್ಟ್ ಹೇಳಲ್ಲ, ಪೇರೆಂಟ್ಸ್ ಹತ್ರನೇ ಹೇಳ್ತೀವಿ. ಸೊ ಆ ಹಿಸ್ಟ್ರಿನ ಪೇರೆಂಟ್ಸಿಂದ ತೊಗೊಂಡು ನೆಕ್ಸ್ಟ್ ಮಕ್ಳ ಹತ್ರ ಮಾತಾಡ್ತೀವಿ, ಅವ್ರದ್ದೇ ಭಾಷೆಯಲ್ಲಿ ತರೀಕೆಯಲ್ಲಿ ಕೇಳ್ತೀವಿ ಏನಾಗಿದೆ ತೊಂದರೆ ಅಂತ. ಒಂದು ಸಲ ಕ್ಲಿನಿಕಲ್ಲಿ ನಾವಾಗೆ ನೋಡ್ತೀವಿ ಏನು ತೊಂದರೆ ಇರ್ಬೋದು ಅಂತ. ಕಣ್ಣಲ್ಲಿ ಆದಮೇಲೆ ಅವ್ರಿಗೆ ಎಕ್ಸ್ರೇ ನೆಸೆಸಿಟಿ ಇದೆ ಅಂತ ಹೇಳಿದ್ರೆ ಎಕ್ಸ್ರೇ ತೆಗಿಸ್ತೀವಿ, ನಮ್ಮ ಕ್ಲಿನಿಕಲ್ಲಿ ಆಪ್ಷನ್ ಇದೆ. ಅದಾದಮೇಲೆ ಮೂಳೆ ಹೇಗಿದೆ, ಹಲ್ಲು ಹೇಗಿದೆ, ಒಸಡು ಹೇಗಿದೆ ಅಂತೆಲ್ಲ ಅಬ್ಸರ್ವೇಷನ್ ಮಾಡಿ, ಫಾರ್ ಎಕ್ಸಾಂಪಲ್ ಹುಳ್ಕಲ್ಲಾಗಿ ನರಕ್ಕೆ ಟಚ್ ಆಗಿದೆ ಅಂತ ಆದರೆ ಆವಾಗ ನಾವು ಬೇಬಿ ರೂಟ್ ಕೆನಾಲ್ ಅಂತ ಮಾಡಬೇಕು. ಬೇಬಿ ರೂಟ್ ಕೆನಾಲ್ ಅಂತ ಹೇಳಿದ ತಕ್ಷಣ ಪೇರೆಂಟ್ಸ್ ಹೆದರು ಬಿಡ್ತಾರೆ, ಏನು ಬಿದೋಗ ಹಲ್ಲು, ಇದಕ್ಕೂ ನೀವು ರೂಟ್ ಕೆನಾಲ್ ಅಂತಿರಲ್ಲ, ಬೇಡ ಅಂತ. ಸೊ ಆವಾಗ ಹೆದರುವಂಥದ್ದು ಏನೂ ಇಲ್ಲ. ಈಗ ದೊಡ್ಡವ್ರಿಗೆ ಹೇಗೆ ಅನಸ್ತೇಷ ಕೊಡ್ತೀವಿ, ಮಕ್ಕಳಿಗೂ ಕೂಡ ಆ ಹಲ್ಲಿಗೆ ಮಾತ್ರ ಸಣ್ಣ ಸಿರಿಂಜೇ ಬರುತ್ತೆ. ಆ ಏಜ್ ಅಪ್ರೋಪ್ರಿಯೇಟ್ ಸಿರಿಂಜ್, ದೊಡ್ಡವ್ರಿಗೆ ಯೂಸ್ ಮಾಡೋಂಥ ಸಿರಿಂಜ್ ಯೂಸ್ ಮಾಡೋದು. ಸಣ್ಣದು ಗೊತ್ತಾಗದಿತ್ತಿರೋರಿಗೆ ನಾವು ಟೆಕ್ನಿಕ್ ಯೂಸ್ ಮಾಡಿ, ಡಿಸ್ಟ್ರಾಕ್ಷನ್ ಯೂಸ್ ಮಾಡಿ ಮಕ್ಕಳಿಗೆ ಅನಸ್ತೇಷನ್ ಆ ಹಲ್ಲಿಗೆ ಮಾತ್ರ ಕೊಟ್ಟು, ಅನಸ್ತೇಷ ಕೊಟ್ಟು ಆದಮೇಲೆ ಮೆಲ್ಲಕ್ಕೆ ನಿಧಾನಕ್ಕೆ ಸೆಟ್ಟಿಂಗ್ಸ್ ವೈಸ್ ಮಾಡ್ಬೋದು. ಒಂದೇ ಸೆಟ್ಟಿಂಗಲ್ಲೆಲ್ಲ ಮಾಡಬೇಕು ಅಂತಿಲ್ಲ. 1-2 ಸೆಟ್ಟಿಂಗಲ್ಲಿ ಫಸ್ಟು ಹಲ್ಲು ಓಪನ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ಡ್ರೆಸ್ಸಿಂಗ್ ಮಾಡಿ ಮತ್ತೆ ಕಳಿಸ್ಬೋದು. ಆವಾಗ ಸ್ವಲ್ಪ ಶಾರ್ಟ್ ಟ್ರೀಟ್ಮೆಂಟ್ ಟೈಮಿಂಗ್ಸ್ ಇಟ್ಕೊತೀವಿ, ಯಾಕಂದ್ರೆ ಮಕ್ಕಳು ಒಂದು ಅರ್ಧ ಗಂಟೆ ಮೇಲೆ ಕೂರಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಸೆಟ್ಟಿಂಗಲ್ಲಿ ಮತ್ತೆ ರೂಟ್ ಕೆನಾಲ್ ಮಾಡಿ ಮತ್ತೆ ಕ್ಯಾಪ್ ಹಾಕ್ತೀವಿ. ಸೊ ಮಕ್ಕಳಿಗೆ ಓರಲ್ ಹೈಜೀನ್ ಒಂದಾದರೆ, ಈಗ ನಮ್ಮ ಮೂಳೆಗಳು ಚೆನ್ನಾಗಿರಬೇಕು, ಹಲ್ಲುಗಳು ಚೆನ್ನಾಗಿರಬೇಕು ಅಂದರೆ ನಾವು ಒಂದು ಫುಡ್ ಕೂಡ ನಾವು ನ್ಯೂಟ್ರಿಷಸ್ ಫುಡ್ ತೊಗೋಬೇಕಲ್ವಾ? ಸೊ ಆ ದೃಷ್ಟಿಯಿಂದ ಏನಾದರೂ ಹೇಳ್ಬೋದಾ? ಕರೆಕ್ಟ್ ಹೇಳ್ತೀನಿ. ಫಸ್ಟ್ ಅಂತ ಹೇಳಿದ್ರೆ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಹೇಳಿದೆ, ಅವಾಯ್ಡ್ ಮಾಡಿ ಆದಷ್ಟು. ತುಂಬ ಮಕ್ಕಳು ಈಗ ಕ್ರೀಮ್ ಬಿಸ್ಕೆಟ್ ತಿನ್ನೋದು ಜಾಸ್ತಿ. ಹಾಗೇನಿಲ್ಲ, ಓವರ್ ಆಲ್ ಕ್ರೀಮ್ ಬಿಸ್ಕೆಟ್ ಅಂಟಂಥದ್ದು ಪದಾರ್ಥ ಸ್ವಲ್ಪ ರೆಡ್ಯೂಸ್ ಮಾಡಿ. ಹೌದು. ಆಮೇಲೆ ಟಾಫೀಸು, ಹೌದು, ಸ್ಟಿಕ್ಕಿ ಚಾಕ್ಲೇಟ್ಸ್, ಕ್ಯಾರಮಿಲ್ ಚಾಕ್ಲೇಟ್ಸ್, ಇವೆಲ್ಲ ತುಂಬ ಹುಳ್ಕಲ್ ಮಾಡೋದು. ಸೊ ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡಿಬಿಟ್ಟು ಕ್ರಂಚಿ ಫುಡ್, ಆ್ಯಪಲ್ಲು, ಬನಾನಾ, ಗ್ವಾವಾ, ಸೀಬೆಹಣ್ಣು ಈ ಥರ ಎಲ್ಲ ಕಚ್ಚಿ ತಿನ್ನಲಿ ಅಂತ ನಾನು ಹೇಳೋದು. ಆದಷ್ಟು ಕಟ್ ಮಾಡಿ ಕೊಡೋಕ್ಕಿಂತ ಇಡೀ ತಿಂದ್ರೇ ಒಳ್ಳೆಯದು ಅಂತ. ಸೊ ಅವಾಗೇನಾಗುತ್ತೆ, ಹಲ್ಲು ಸ್ಟಿಮ್ಯುಲೇಟ್ ಆಗುತ್ತೆ, ಆ ಏಜ್ ಅಪ್ರೋಪ್ರಿಯೇಟ್ ಟೈಮಲ್ಲಿ ಬೀಳುತ್ತೆ, ಹೊಸ ಹಲ್ಲು ನೀಟಾಗಿ ಬರುತ್ತೆ. ಆಮೇಲೆ ಹಲ್ಲು ಬರೋಕ್ಕಿಂತ ಮುಂಚೆ ಮಕ್ಕಳು ಏನೋ ಅದು ಕಚ್ತಿರ್ತಾವಲ್ವಾ, ಅದಕ್ಕೊಂದಲ್ಲಿ ನವೆ ಇರುತ್ತೆ ಅಂತ ಹೇಳಿ. ಹೌದು. ಆಮೇಲೆ ತುಂಬ ಈಗ ನಾನು ನೋಡಿದ್ದೀನಿ, ತುಂಬ ಮಕ್ಕಳು ಸಾಫ್ಟ್ ಫುಡ್ಡೇ ತೊಗೊಳೋದು ಜಾಸ್ತಿ, ಗಟ್ಟಿದ ಕಚ್ಚೋದೇ ಇಲ್ಲ. ಸೊ 7-8 ವರ್ಷ ಆದ್ರೂ ಹಲ್ಲು ಬೀಳೋದೇ ಇಲ್ಲ. ಸೊ ಅಂಥ ಮಕ್ಕಳಿಗೆ ನಾನು ಕ್ರಂಚಿ ಫುಡ್ ಐಟಮ್ಸ್ ಕೊಡಿ ಅಂತ ಹೇಳೋದು. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಇಂಪಾರ್ಟೆಂಟ್, ದಿನಕ್ಕೆ 2 ಸಲ ಬ್ರಷ್ ಮಾಡಲೇಬೇಕು. ಬೆಳಗ್ಗೆ 1 ಸಲ, ಅದಾದಮೇಲೆ ಬ್ರಷ್ ಮಾಡಿ ಅರ್ಧ ಗಂಟೆ ಗ್ಯಾಪ್ ಕೊಡಬೇಕು
ತಿಂಡಿ ಅಥವಾ ಹಾಲು ಕೊಡೋಕ್ಕಿಂತ ಮುಂಚೆ. ತುಂಬ ಜನ ನೋಡಿದ್ದೀನಿ ಬ್ರಷ್ ಮಾಡಿದ ತಕ್ಷಣ ತಿಂಡಿ ಮಾಡಿಸ್ತಾರೆ. ಅವಾಗ ಪೇಸ್ಟ್ ಹಾಕಿ ಬ್ರಷ್ ಮಾಡಿ ಪೇಸ್ಟಿಂದು ಇಫೆಕ್ಟೇ ಇರಲ್ಲ ಹಲ್ಲ ಮೇಲೆ. ಯಾಕಂದರೆ ಪೇಸ್ಟಲ್ಲಿ ಫ್ಲೂರೈಡ್ ಅನ್ನೋ ಅಂಶ ಇರುತ್ತೆ. ಅದು ಹಲ್ಲಿನ ಇನಾಮಲ್ ಅನ್ನೋ ಲೇಯರ್ನ ಸ್ಟ್ರಾಂಗ್ ಮಾಡುತ್ತೆ, ಕ್ಯಾವಿಟಿ ಬರೋದನ್ನ ರೆಸಿಸ್ಟ್ ಮಾಡುತ್ತೆ. ಸೊ ಆ ಒಂದು ಅಂಶ ಅಲ್ಲಿ ಇರಬೇಕು ಇನ್ನು ಸ್ವಲ್ಪ ಹೊತ್ತು. ಒಂದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಇದ್ದರೆ ಟೂತ್ ಸ್ಟ್ರಾಂಗ್ ಆಗುತ್ತೆ. ಸೊ ನಾನು ಯೂಶ್ವಲಿ ಹೇಳೋದಂದ್ರೆ ಬ್ರಷ್ ಮಾಡಿ ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಟು ಆಮೇಲೆ ನೀವು ತಿಂಡಿ ಮಾಡಿಸಿದ್ರೆ ಒಳ್ಳೆಯದು. ಇಂಪಾರ್ಟೆಂಟ್ ಇನ್ನೊಂದು ರಾತ್ರಿ ಬ್ರಷ್, ನೈಟ್ ಟೈಮ್ ಬ್ರಷಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಈಗ ರಾತ್ರಿ ತಿಂತಾರೆ, ಡೈರೆಕ್ಟ್ ಮಲಗಿಬಿಡ್ತಾರೆ. ರಾತ್ರಿ ಹೊತ್ತು ಬಾಯಲ್ಲಿ ನಮ್ಮ ಎಂಜಲು ಪ್ರೊಡಕ್ಷನ್ನು ಕಮ್ಮಿ, ಸೊ ಬ್ಯಾಕ್ಟೀರಿಯಾ ಆ್ಯಕ್ಟಿವಿಟಿ ಜಾಸ್ತಿ. ನೀವು ಬ್ರಷ್ ಮಾಡಿ ಮಲ್ಕೊಂಡ್ರೆ ಆವಾಗ ಫ್ಲೂರೈಡ್ದು ಪ್ರೊಟೆಕ್ಷನ್ನು ಇರುತ್ತೆ, ಅದಾದಮೇಲೆ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಕಮ್ಮಿ ಇರುತ್ತೆ. ಸೊ ಇದರಿಂದ ನಿಮ್ಮ ಓರಲ್ ಹೈಜೀನ್ ಮೇಂಟೆನೆನ್ಸು ಇಂಪ್ರೂವ್ ಆಗುತ್ತೆ. ಆಮೇಲೆ ಯಾವುದೇ ಪರ್ಟಿಕ್ಯುಲರ್ ಟೂತ್ ಪೇಸ್ಟ್ ಬಳಸಬೇಕು ಈ ಥರದ್ದು ಏನಾದರೂ ಇದೆಯಾ? ಇನ್ ದ ಸೆನ್ಸ್ ಏನು ಕಾಂಟೆಂಟ್ ಅದರಲ್ಲಿ ಇನ್ಗ್ರೀಡಿಯೆಂಟ್ ಇರಬೇಕಾ ಅಂತ ಅದ್ರ ಬಗ್ಗೆ ಏನಾದರೂ? ಓಕೆ, ಫಸ್ಟ್ ಆಫ್ ಆಲ್ ಈಗ ಟೂತ್ ಪೇಸ್ಟ್ ಯೂಸ್ ಮಾಡಬೇಕಾದ್ರೆ ಏಜ್ ಗ್ರೂಪ್ ಡಿಫರ್ ಆಗುತ್ತೆ. ಈಗ 6 ತಿಂಗಳು ಮಗುವಿಂದ 3 ವರ್ಷ ಮಗುಗೆ ಟೂತ್ ಪೇಸ್ಟ್ ಯೂಸ್ ಮಾಡಬೇಕಾದ್ರೆ ನಾವು ಆದಷ್ಟು ಫ್ಲೂರೈಡ್ ಅನ್ನೋ ಅಂಶ ಇಲ್ದಿತ್ತಿರೋಂಥ ಟೂತ್ ಪೇಸ್ಟ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಪೇಸ್ಟನ್ನ ನೀವು ಎಷ್ಟು ಹಾಕೊತೀರ ಬ್ರಷ್ ಮೇಲೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂದರೆ ಈಗ 3 ವರ್ಷದ ಕೆಳಗಿನ ಮಕ್ಕಳಿಗೆ ಅಕ್ಕಿ ಕಾಳು, ರೈಸ್ ಗ್ರೇನ್ ಅಂತೀವಲ್ಲ, ಅಕ್ಕಿ ಕಾಳು ಅಥವಾ ಬ್ರಷ್ ಮೇಲೆ ಸ್ವಲ್ಪ ಹಾಕಿ ಅದನ್ನ ಹರಡಬೇಕು, ಸ್ಪ್ರೆಡ್ ಮಾಡಬೇಕು. ಸೊ ಅಷ್ಟು ಪೇಸ್ಟ್ ಮಾತ್ರ ಯೂಸ್ ಮಾಡಬೇಕು ನಾವು. ಯಾಕೆ ಅಂತ ಹೇಳಿದ್ರೆ 3 ವರ್ಷದ ಒಳಗಿನ ಮಕ್ಕಳಿಗೆ ನುಂಗಬೇಕು ಯಾವುದು, ಉಗಿಬೇಕು ಯಾವುದು ಗೊತ್ತಾಗಲ್ಲ. ಸೊ ಪೇಸ್ಟ್ಗಳನ್ನ ನುಂಗೋ ಹ್ಯಾಬಿಟ್ ಇರುತ್ತೆ. ಸೊ ಆವಾಗ ನುಂಗಿದ್ರೆ ಫ್ಲೂರೈಡ್ ಅನ್ನೋ ಅಂಶ ಜಾಸ್ತಿ ಹೋಗಬಾರ್ದು ಅಂತ ಹೇಳ್ತೀವಿ ಅಷ್ಟೇ, ತೊಂದರೆ ಏನಿಲ್ಲ, ಜಾಸ್ತಿ ಹೋಗಬಾರ್ದು ಅಂತ. ಸೊ 3 ವರ್ಷ ಆದಮೇಲೆ ಅವ್ರಿಗೆ ನುಂಗೋದು ಕಂಟ್ರೋಲ್ ಇರುತ್ತೆ. ಸೊ ಅವಾಗ ಉಗಿತಾರೆ ಮಕ್ಕಳು ಚೆನ್ನಾಗಿ. ಸೊ 3 ವರ್ಷ ಆದಮೇಲಿಂದ ವೆರಿ ಇಂಪಾರ್ಟೆಂಟ್, ಫ್ಲೂರೈಡ್ ಅನ್ನೋ ಅಂಶ ಇರೋಂಥ ಟೂತ್ ಪೇಸ್ಟ್ನ ಕೊಂಡ್ಕೊಬೇಕು. ಅವರಿಗೆ ಹಸಿ ಬಟಾಣಿ ಬರ್ತಲ್ಲ, ಪೀಸ್ ಅಂತೀವಲ್ಲ, ಆ ಗ್ರೀನ್ ಪೀಸಿಂದ ಅಮೌಂಟ್ ಅಷ್ಟು ಟೂತ್ ಪೇಸ್ಟ್ ಯೂಸ್ ಮಾಡಬೇಕು. ಆಮೇಲೆ ಆಫ್ಟರ್ ಒಂದು 6 ಅಥವಾ 7-8 ಇಯರ್ಸ್ ಆದಮೇಲೆ ಸ್ವಲ್ಪ ರೆಸ್ಪಾನ್ಸಿಬಲಾಗಿ ಬ್ರಷ್ ಮಾಡ್ತಾರೆ, ವೆರಿ ಇಂಡಿಪೆಂಡೆಂಟ್ ಆ ಥರ ಇದ್ದಾರೆ, 1 to 2 ಸೆಂಟಿಮೀಟರ್ ಅಷ್ಟು ಸ್ವಲ್ಪ ಜಾಸ್ತಿ ಟೂತ್ ಪೇಸ್ಟ್ನ ಇನ್ಕ್ರೀಸ್ ಮಾಡ್ಬೋದು. ಬ್ರಷ್ ಇರುತ್ತಲ್ಲ ಅದ್ರೊಂದು ಅರ್ಧ ಭಾಗ ಅಷ್ಟು ಹಾಕೊಂಡು ಬ್ರಷ್ ಮಾಡ್ಬೋದು. ದೊಡ್ಡವರು ಕೂಡ ಅಷ್ಟೇ ಹಾಕ್ಬೇಕು ನನ್ನ ಪ್ರಕಾರ. ದೊಡ್ಡವರು ಕೂಡ ಅದೇ ಹೇಳಿದ್ನಲ್ಲ, ಒಂದು 1.5 to 2 ಸೆಂಟಿಮೀಟರ್ಸ್ ಯೂಸ್ ಮಾಡಬೇಕು. ಸೊ ಮಕ್ಕಳು ಬ್ರಷ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಡಾಕ್ಟರ್. ಸೊ ಮಕ್ಕಳಿಗೆ ಯಾವಾಗಲೂ ಏಜ್ ಪ್ರಕಾರನೇ ಬ್ರಷ್ ಕೊಂಡ್ಕೊಳ್ಳಿ. ಈಗ ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಲರ್ಫುಲ್ ಇರೋಂಥದ್ದು, ದಪ್ಪವಾಗಿ ಗುಂಡವಾಗಿರೋಂಥದ್ದು ಆ ಥರ ಇದ್ದರೆ ಅಟ್ರಾಕ್ಟಿವ್ ಇದ್ದಷ್ಟು ಚೆನ್ನಾಗಿ ಬ್ರಷ್ ಮಾಡ್ತಾರೆ. ಸೊ ಯಾವಾಗಲೂ ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು. ಆಮೇಲೆ ಮಕ್ಕಳಿಗೆ ಕಂಪೇರ್ ಟು ಅಡಲ್ಟ್ಸ್ ಸರ್ಕ್ಯುಲರ್ ಮೋಷನ್ ಬ್ರಷ್ ಮಾಡಿ ಅಂತ ಹೇಳ್ತೀವಿ. ಸರ್ಕ್ಯುಲರ್ ಅಂತ ಹೇಳಿದ್ರೆ ಈಗ ಹಲ್ಲನ್ನು ಮಾಡೋಕ್ಕೆ ಹೇಳಿ ಆಮೇಲೆ ಬ್ರಷ್ನ ಹಿಡ್ಕೊಂಡು ರೌಂಡಾಗಿ ಎಲ್ಲ ಕಡೆ ಬ್ರಷ್ ಮಾಡಬೇಕು. ಸೊ ಈಗ ನೀವು ಕೇಳ್ತೀರಿ ರೌಂಡಾಗಿ ಯಾಕೆ ಅಂದರೆ, ಸೊ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೇಲೆ ಕೆಳಗೆ ವರ್ಟಿಕಲ್ಲು ಆ್ಯಂಡ್ ಹಾರಿಜಾಂಟಲು ಮಿಕ್ಸ್ಚರ್ ಆಗಿ ರೌಂಡಾಗಿ ಬ್ರಷ್ ಮಾಡಿದ್ರೆ ಹಲ್ಲು ಮಧ್ಯೆ ಇರೋದೆಲ್ಲ ಹೊರಗೆ ಬರುತ್ತೆ, ಕ್ಲೀನ್ ಆಗುತ್ತೆ. ಇದು ಹೊರಗಡೆ ಹಲ್ಲಾದರೆ ಬಾಯಿ ಓಪನ್ ಮಾಡಾದ್ಮೇಲೆ ಚೂಯಿಂಗ್ ಸರ್ಫೇಸಸ್ ಅಂತ ದೌಡೆ ಹಲ್ಲಲ್ಲಿ ಅಗಿಯೋ ಭಾಗ ಇರುತ್ತೆ, ಅಲ್ಲಿ ನಾವು ಸ್ಟ್ರೈಟಾಗೂ ಬ್ರಷ್ ಮಾಡ್ಬೋದು, ಕ್ರಾಸ್ ಬ್ರಷ್ ಮಾಡಬೇಕು. ಯಾಕೆ ಅಂದರೆ ಹಲ್ಲು ಕೂಡ ಇರುತ್ತೆ, ಪರ್ಮನೆಂಟ್ ಹಲ್ಲು ಕೂಡ ಬರ್ತಾ ಇರುತ್ತೆ. ಸೊ ಗ್ಯಾಪ್ ಇರುತ್ತೆ ಹಲ್ಲು ಮಧ್ಯ, ಅಥವಾ ಏರುಪೇರು ಇರುತ್ತೆ, ಇನ್ನು ಹಲ್ಲು ಹುಟ್ತಾ ಇರುತ್ತಲ್ಲ. ಸೊ ಕ್ರಾಸಿಂಗ್ ಮಾಡಿದ್ರೆ ಬರ್ತಿರೋ ಹಲ್ಲು, ಹುಟ್ತಿರೋ ಹಲ್ಲು ಎಲ್ಲದ್ರೂ ಮಧ್ಯ ಸಿಕ್ಕಾಕೊಂಡಿರೋ ಊಟ ಎಲ್ಲ ಕ್ಲೀನಾಗಿ ಹೊರಗೆ ಬರುತ್ತೆ. ಬ್ರಷ್ ಮಾಡಿದ ತಕ್ಷಣ ಮೇಂಟೈನ್ ಮಾಡ್ಬೋದು. ಸೊ ಆಮೇಲೆ ಕೆಳಗಿಂದು ಮತ್ತು ಮೇಲಿಂದು ಮುಂದಿನ ಹಲ್ಲಲ್ಲಿ ಇಲ್ಲಿ 10 to 12 ಟೈಮ್ಸ್ ನಿಧಾನಕ್ಕೆ ಬ್ರಷ್ ಮಾಡಬೇಕು. ಆಮೇಲೆ ಇಂಪಾರ್ಟೆಂಟ್ ಅಂತ ಏನು ಹೇಳಿದ್ರೆ ನಾಲ್ಗೆ ಹೊರಗೆ ಹಾಕಿ ನಾಲ್ಗೆನೂ ಕೂಡ ಕ್ಲೀನ್ ಮಾಡಬೇಕು. ಇಲ್ಲಂತ ಹೇಳಿದ್ರೆ ಟಂಗ್ ಸ್ಕ್ರೇಪಿಂಗ್ ಕೂಡ ಮಾಡ್ಬೋದು. ಇನ್ನೊಂದು ಅಡ್ವೈಸ್ ಅಂತ ಹೇಳ್ತೀನಿ, ಇಲ್ಲಿ ತುಂಬ ಕಮ್ಮಿ, ಫ್ಲಾಸಿಂಗ್ ಅಂತಲೂ ಮಾಡಿದ್ರೆ ಇನ್ನೂ ಇಫೆಕ್ಟಿವ್ ಇರುತ್ತೆ. ಈಗ ಸಣ್ಣ ಮಕ್ಕಳು ಹೇಗೆ ಫ್ಲಾಸಿಂಗ್ ಮಾಡೋದು ಅಂತ ಹೇಳ್ತೀವಿ. ಸೊ ಫ್ಲಾಸಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಫ್ರೀ ಆಗಿರೋ ಲೂಸ್ ಫ್ಲಾಸ್ ಬರುತ್ತೆ, ಇನ್ನೊಂದು ಯೂನಿಫ್ಲಾಸ್ ಅಂತ ಬರುತ್ತೆ, ಡಿ ಶೇಪಲ್ಲಿ ಇರುತ್ತೆ. ಅದನ್ನು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಸ್ವಲ್ಪ ಡಿಸ್ಟ್ರಾಕ್ಷನ್ ಮಾಡಿಕೊಂಡು ನಿಧಾನಕ್ಕೆ 2 ಹಲ್ಲುಗಳ ಮಧ್ಯೆ ಫ್ಲಾಸ್ ಹಾಕಿ ಕ್ಲೀನ್ ಮಾಡಿದ್ರೆ ಎಲ್ಲಿ ಸ್ಪೇಸ್ ಕಮ್ಮಿ ಇರುತ್ತೆ ಅಲ್ಲೆಲ್ಲ ಫ್ಲಾಸ್ ಹೋಗಿ ಸಿಕ್ಕಾಕೊಂಡಿರೋ ಊಟನೆಲ್ಲ ಕ್ಲೀನ್ ಮಾಡೋದು.
ಬಟ್ ಅದರಿಂದ ಬೇರೆ ಏನೂ ಇದು ಆಗಲ್ಲ, ಏನು ತೊಂದರೆ ಆಗಲ್ಲ. ಅದೇ ನಾವು ಯಾವಾಗ ಪೇರೆಂಟ್ಸ್ ನಮ್ಮನ್ನು ವಿಸಿಟ್ ಮಾಡೋಕ್ಕೆ ಬರ್ತಾರೆ ಆವಾಗ ನಾವು ಯಾವ ಥರ ಬ್ರಷ್ ಮಾಡಬೇಕು ಅಂತ ನಾವು ತೋರಿಸ್ತೀವಿ, ಫ್ಲಾಸ್ ಮಾಡೋ ಟೆಕ್ನಿಕ್ ಕೂಡ ಹೇಳ್ಕೊಟ್ಟೆ ಕಳಿಸೋದು. ಸೊ ಹಾಗೆ ಮಕ್ಕಳ ಹಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕ್ಕಳ ಹಲ್ಲುಗಳಂದ್ರೆ ನಾವು ಸೆಕೆಂಡ್ ಪ್ರಯಾರಿಟಿ ಮಾಡ್ಕೊಂಡಿರ್ತೀವಿ, ಬಿಕಾಸ್ ಅವು ಬೀಳ್ತೇವೆ ಅಂತ. ಆ ಥರ ದಯವಿಟ್ಟು ಮಾಡಿಬಿಡಿ. ಮಕ್ಕಳ ಹಾಲು ಹಲ್ಲುಗಳ ಆರೋಗ್ಯ ಮೇಲೇ ಅವಕ್ಕೆ ಮುಂದೆ ಬರುವಂಥ ಹಲ್ಲುಗಳ ಆರೋಗ್ಯ ಕೂಡ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ನೀವು ಹಾಲು ಹಲ್ಲುಗಳನ್ನೂ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ಆಮೇಲೆ ಬಂದಿರುವಂಥ ಹಲ್ಲುಗಳ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಅದನ್ನು ಕೂಡ ಡಾಕ್ಟರ್ ಹೇಳಿದರು. ಮತ್ತು ಹಲ್ಲು ಅನ್ನೋದು ಕೇವಲ ಊಟ ಮಾಡೋಕ್ಕಲ್ಲ, ಅದು ನಿಮ್ಮ ಪ್ರೊನೌನ್ಸಿಯೇಷನ್ಗೂ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಮ ಏಸ್ಥೆಟಿಕ್ಸ್, ನಿಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂದರೆ ಹಲ್ಲುಗಳು ಕೂಡ ಚೆನ್ನಾಗಿರಬೇಕಾಗತ್ತೆ. ಸೊ ಅದರ ಅಲೈನ್ಮೆಂಟು ಇನ್ನೊಂದೇನೋ ಸಮಸ್ಯೆ ಆದರೆ ನಿಮ್ಮ ನೋಡೋಕ್ಕೂ ನೀವು ಚೆನ್ನಾಗಿರಲ್ಲ. ಇನ್ ದ ಸೆನ್ಸ್ ನಿಮಗೆ ಮುಜುಗರ ಆಗ್ಬೋದು, ಯು ಮೇ ನಾಟ್ ಫೀಲ್ ಕಂಫರ್ಟಬಲ್. ಸೊ ಹೀಗಾಗಿ ದಯವಿಟ್ಟು ಈ ಥರ ಏನೇ ಸಮಸ್ಯೆ ಇದ್ದರೂ ಕೂಡ ಡಾಕ್ಟ್ರುಗಳಿಗೆ ಹೋಗಿ ಮಾತಾಡಿ ಮತ್ತು ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಮತ್ತು 21ನೇ ಶತಮಾನದ ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಏನಿದೆ ಅದರ ಲಾಭನ ನಾವು ಪಡ್ಕೊಳ್ಳೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ವೆರಿ ಮಚ್ ಡಾಕ್ಟರ್ ರತ್ನಶ್ರೀ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಡಾಕ್ಟರ್ ಇಶಾನಿ ಕೌಲ್ ನಮ್ಮ ಜೊತೆ ಮಾತಾಡಿ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇವರ ಕ್ಲಿನಿಕ್ ಸುಜೈಸ್ ಡೆಂಟಲ್ ಕೇರ್, ಇದು ಕತ್ರಿಗುಪ್ಪೆನಲ್ಲಿದೆ. ಅಲ್ಲಿ ಎಲ್ಲ ಥರ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ. ನಾವು ರೂಟ್ ಕೆನಾಲ್ ಬಗ್ಗೆ ಮಾತಾಡಿದ್ವಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಆರ್ಥೋಡಾಂಟಿಸ್ಟ್ ಬಗ್ಗೆ ಮಾತಾಡಿದ್ವಿ, ಈಗ ಬ್ರೇಸಸ್ ಮತ್ತು ಅಲೈನರ್ಸ್ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಇದಕ್ಕಿಂತ ಮುಂಚೆ ಡಾಕ್ಟರ್ ಸುಜಯ್ ಅವರು, ಅಂದರೆ ಈ ಒಂದು ಕ್ಲಿನಿಕ್ನ ಡಾಕ್ಟರ್ ಸುಜೈಸ್ ಡೆಂಟಲ್ ಕೇರ್ ಕ್ಲಿನಿಕ್ನ ಫೌಂಡರ್ ಮತ್ತು ಡೈರೆಕ್ಟರ್, ಅವರು ಕೂಡ ಮಾತಾಡಿದ್ದಾರೆ. ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನ ಕೂಡ ನೋಡಿ ಮತ್ತು ಈ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಏನೇ ಪ್ರಶ್ನೆಗಳಿದ್ದರೆ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ಬೋದು. ನೋಡ್ತಾ ಇರಿ ಗೌರಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.